ಓಕೆ, ನಮಸ್ಕಾರ ವೀಕ್ಷಕರೇ. ಈಗ ನಾವಿರೋ ಶಾಪು ಕಂಪ್ಲೀಟ್ ಒಂದು ಸ್ಟೋರೇಜ್ ಫೆಸಿಲಿಟಿ ಕೊಡುವಂತ ಶಾಪ್. ಲೈಕ್ ಸ್ಯಾಂಡಿಸ್ಕ್ ಆಗಿರ್ಬೋದು, ಸ್ಯಾಂಡಿಸ್ಕ್ ಮೆಮರಿ ಕಾರ್ಡ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಕ್ಯಾಮ್ರಾಕ್ಕೆ ಇಂಪಾರ್ಟೆಂಟ್ ಏನ್ ಬೇಕು, ಈಗ ನಾವೇನ್ ಮಾಡ್ತೀವಿ ಅದು ಸ್ಟೋರ್ ಮಾಡಕ್ಕೆ ಒಂದು ಚಿಪ್ ಅಂತ ಏನ್ ಕರಿತೀವಿ, ಸೊ ಅದನ್ನ ಇವರು ಪ್ರೊವೈಡ್ ಮಾಡ್ತಾರೆ. ಸೊ ನಮ್ಮ ಶಾಪ್ ಓನರ್ ಅವ್ರ ಹೆಸರು ಇದ್ರೆ ಅವ್ರ ಹತ್ರ ಮಾತಾಡ್ತಾರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಾಜೇಶ್. ನಿಮ್ಮ ಹೆಸರು? ರಾಜೇಶ್ ಅಂತ. ಸರ್ ಹೇಳಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ. ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ದು ಸ್ಟೋರೇಜ್ ಕೆಪಾಸಿಟಿ ಇರೋದು. ಹಂಗಾಗಿ ನಮ್ದು ಈಗ ಫುಲ್ ಆಲ್ಮೋಸ್ಟ್ ನಿಮಗೆ ಮೈಕ್ರೋ ಕಾರ್ಡ್ ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, ಮತ್ತೆ ನಮ್ದು SSD ಇದೆ. ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಮೊಬೈಲಿಟಿ ಯೂಸ್ ಮಾಡ್ಬೋದು, ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು, ಮತ್ತೆ ಕ್ಯಾಮ್ರಾ ಕಾರ್ಡ್ ಕ್ಯಾಮ್ರಾ ಇದಕ್ಕೂ ಯೂಸ್ ಮಾಡ್ಬೋದು ನಮ್ದು. ಅಂಡ್ ಇದು ಹೊಸ ಪ್ರಾಡಕ್ಟ್ ನಮ್ದು SSD ಅಂದ್ಬಿಟ್ಟು. ಇದು ಬಂದು SSD ಅಂದ್ಬಿಟ್ಟು. ಸೊ ಇದು ನಿಮಗೆ ತುಂಬಾ ಫಾಸ್ಟ್ ಇದೆ. ಮತ್ತೆ ಇದು ಬಂದು ಮಾಡೆಲ್ ನಂಬರ್ ಬಂದು E81 ಅಂದ್ಬಿಟ್ಟು. ಸೊ ದಿಸ್ ಕ್ಯಾನ್ ಬಿ ಯೂಸ್ ಫಾರ್ ಯರ್ ಅಂದ್ರೆ ನಿಮ್ಮ ಲ್ಯಾಪ್ಟಾಪ್ ಆಗಲಿ, ಐಫೋನ್ಸ್ ಆಗಲಿ, ಆಂಡ್ರಾಯ್ಡ್ ಫೋನ್ ಆಗಲಿ. ಸೊ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಫರ್ ಬೇಗ ಆಗ್ತದೆ. ಸರ್ ನಿಮ್ದು ಮೇನ್ ಬ್ರಾಂಚ್ ಬ್ಯಾಂಗ್ಳೂರಲ್ಲಿ ಇದೆ? ನಮ್ದು ಮೇನ್ ಹೆಡ್ ಆಫೀಸ್ ಬಂದ್ಬಿಟ್ಟು ಬೆಳಂದೂರಲ್ಲಿ ಇರೋದು. ಮಾರ್ತಳ್ಳಿ. ಎಷ್ಟು ವರ್ಷಗಳಿಂದ ನೀವು ಈ ಫೀಲ್ಡ್ ಅಲ್ಲಿ ಇದ್ದೀರಾ? ನಾನು ಈ ಫೀಲ್ಡ್ ಬಂದು 12 ವರ್ಷ ಆಯ್ತು. 12 ವರ್ಷ. ಸರ್ ಇವಾಗ ಈ ಎಕ್ಸಿಬಿಷನ್ ಬಂದಿದ್ದೀರಾ. ಸೊ ನಿಮ್ ಪ್ರಾಡಕ್ಟ್ ಬಗ್ಗೆ ಜನಕ್ಕೆ ಒಂದು ಮಾಹಿತಿ ಕೊಡ್ತಾ ಇದ್ದೀರಾ. ಸೊ ಹೇಗೆ ಅನ್ಸ್ತದೆ? 2 ದಿನದಿಂದ ನೆನ್ನೆಯಿಂದ ಎಕ್ಸಿಬಿಷನ್ ಇದೆ, ಹೇಗೆ ಅನ್ಸ್ತದೆ? ಒಳ್ಳೆ ಚೆನ್ನಾಗಿದೆ. ಆಮೇಲೆ ತುಂಬಾ ಗ್ರಾಹಕರಿಗೆ ಇದು ಪ್ರಾಡಕ್ಟ್ ಬಗ್ಗೆ ಗೊತ್ತಿರ್ಲಿಲ್ಲ. ಸೊ ಈಗೆಲ್ಲ ಬಂದು ಎಲ್ಲ ಗ್ರಾಹಕರಿಗೆ ಗೊತ್ತಾಗಿದೆ ನಮ್ಮ ಹತ್ರ ಏನೇನು ಪ್ರಾಡಕ್ಟ್ ಇದೆ ಅನ್ಬಿಟ್ಟು. ಸೊ ಪ್ಲಸ್ ಪಾಯಿಂಟ್ ನಮ್ದು. ಸೊ ನಿಮ್ದು ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಅಂತ ನಮ್ಮ ವೀಕ್ಷಕರಿಗೆ ಕೊಡ್ಬೋದು. ಸೊ ಅವ್ರು ನಿಮ್ಮ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಬರ್ಬೇಕು ಅನ್ಸಿದ್ರೆ ಅವರು. ಓಕೆ ಸರ್, ಹೇಳಿ. ನಮ್ದು ಕಾಂಟ್ಯಾಕ್ಟ್ ನಂಬರ್ ಬಂದು 9343394455. ನಿಮ್ಮ ಹೆಸರು ಸರ್? ರಾಜೇಶ್ ಅಂತ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ನಿಮ್ಮ ಪ್ರಾಡಕ್ಟ್. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರ, ರಾಜೇಶ್ ಅವ್ರ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರು. ಸೊ ಅವ್ರ ಮೇನ್ ಆಫೀಸ್ ಬೆಳಂದೂರಲ್ಲಿ ಇದೆ. ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ರೆ ಯಾರಿಗಾದ್ರೂ ಸೊ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಒಂದು ಸ್ಟೋರೇಜ್ ಕೆಪಾಸಿಟಿ ಬೇಕು ಅಂದ್ರೆ ಅವ್ರ ಅಂಗಡಿಗೆ ವಿಸಿಟ್ ಮಾಡಬಹುದು. ಥ್ಯಾಂಕ್ಸ್. ಓಕೆ, ನಮಸ್ಕಾರ ವೀಕ್ಷಕರೇ. ಇವಾಗ ನೋಡ್ತಿದ್ದೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇವಾಗ ನಾವು ಇದ್ದೀವಿ ಒಂದು ಸ್ಕ್ರೀನ್ ಶಾಪ್ ಅಲ್ಲಿ. ಇವರು ಎಸ್ಪೆಷಲಿ ಈವೆಂಟ್ಸ್ ಗಳಿಗಾಗಿರೋದು, ವೆಡ್ಡಿಂಗ್ ಗಳಿಗಾಗಿರೋದು 4K 8K 16K ವರೆಗೂ ಸ್ಕ್ರೀನ್ಸ್ ನ ಪ್ರೊವೈಡ್ ಮಾಡ್ತಾರೆ. ಸೊ ಅವರ ಓನರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಹಾಯ್ ಮೇಡಮ್. ಹಾಯ್. ನಿಮ್ಮ ಹೆಸರು? ಸ್ಫೂರ್ತಿ ಅಂತ ಇವ್ರ ಹೆಸರು. ಹೇಳಿ ಮೇಡಮ್, ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ. ಸೊ ವಿ ಆರ್ BCS LED. ನಮ್ದು ಮೇನ್ ಆಫೀಸ್ ಬಂದು ತುಮಕೂರಲ್ಲಿ. ನಾವು LED ಪ್ರೊವೈಡ್ ಮಾಡ್ತೀವಿ ಫಾರ್ ವೆಡ್ಡಿಂಗ್ಸ್ ಅಂಡ್ ಇವೆಂಟ್ಸ್. ಸೊ ವಿ ಆರ್ ಮೇನ್ ಇಂಪೋರ್ಟರ್ ಫ್ರಮ್ ಚೈನಾ. ಸೊ ಹಿ ಇಸ್ ದ ಮೇನ್ ಪರ್ಸನ್. ಸುರೇಶ್ ಅಂತ ಇವರು ಮೇನ್ ಪ್ರೊಪ್ರೈಟರ್. ಹೇಳಿ ಸರ್. We import LED from China. We have a big warehouse, biggest warehouse in South India. We provide very good service. We are there in the sales, service, rental, as well as the spare parts. No one is selling the spare parts. That is very important for the LED. Without spare parts, they can't do anything. We are giving very good service, and we are having the biggest market in the South India. Thank you. ಸರ್ ಟೋಟಲಿ ಇವ್ರದ್ದು ಸ್ಕ್ರೀನ್ ಜೊತೆಗೆ ಸ್ಪೇರ್ ಪಾರ್ಟ್ಸ್ ಕೂಡ ಸೇಲ್ ಮಾಡ್ತಾರೆ. ಸೊ ನಿಮ್ದು ಪ್ರಾಡಕ್ಟ್ ಗೆ ಎಷ್ಟು ಇಯರ್ ವಾರಂಟಿ ಕೊಡ್ತಾರೆ ಮೇಡಮ್? 2 years. 2 years ವಾರಂಟಿ ಕೊಡ್ತಾರೆ. ನಿಮ್ದು ಮೇನ್ ಬೆಂಗಳೂರಲ್ಲಿ ಎಲ್ಲಿರುತ್ತೆ ಬ್ರಾಂಚ್? ಈಗ ಆಫೀಸ್ Tumkur. We are situated at Tumkur. ಓಕೆ. The Tumkur is very close to Bangalore. 1 hour drive from even airport or even from. ಸೊ ಅಕಸ್ಮಾತ್ ನಮ್ಮ ಬ್ಯಾಂಗ್ಳೂರ್ ಕಸ್ಟಮರ್ಸ್ ನಿಮ್ಮನ್ನ ರೀಚ್ ಔಟ್ ಮಾಡ್ಬೇಕಂದ್ರೆ ಅದೇನಾದ್ರು ನೀವು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ನಿಮ್ಮ ಚಾನಲ್ ಮುಖಾಂತರ ಕೊಡಿ. ಹೇಳ್ಬೋದು. Yes. So we are from BCS LED. Contact number is 9900575337. ಓಕೆ. ಎಷ್ಟು ವರ್ಷಗಳಿಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀರಾ? 12th year. 12th year. ಸೊ 12 ವರ್ಷಗಳಿಂದ ನಿರಂತರವಾಗಿ ಇದೇ ಫೀಲ್ಡ್ ಅಲ್ಲಿ ಇದ್ರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಪ್ರಾಡಕ್ಟ್ಸ್ ಚೆನ್ನಾಗಿ ಸೇಲ್ ಆಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸೊ ಇವ್ರದ್ದು ಮೇನ್ ಬ್ರಾಂಚ್ ತುಮಕೂರಲ್ಲಿ ಇರೋದು. ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಯಾರಿಗಾದ್ರೂ ನಿಮ್ಮ ಈವೆಂಟ್ಸ್ಗಳಿಗಾಗಲಿ, ವೆಡ್ಡಿಂಗ್ಗಳಿಗಾಗಲಿ ಈ ಥರ ಒಂದು ಸಖತ್ತಾಗಿರೋ ಬ್ಯೂಟಿಫುಲ್ ಆಗಿರೋ ಸ್ಕ್ರೀನ್ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಸ್ಪೇರ್ ಪಾರ್ಟ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಒಳ್ಳೇದಾಗಲಿ ಸರ್. ಥ್ಯಾಂಕ್ಸ್. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸಾಧಕರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಮ್ಮ ಜೊತೆ ಸುರೇಶ್ ಗಣಪತಿ ಅವರು. ಇವರು ಬೇಸಿಕಲಿ ಸಿರ್ಸಿ ಅವರು. ಸೊ ನಾನು ಸಾಗರದವನೇ, ನಮ್ಮ ಪಕ್ಕದವರೇ. ಸೊ ಅವರಿಗೆ ಇವತ್ತು ಛಾಯಾ ಸಾಧಕ ಅನ್ನೋ ಒಂದು ಅವಾರ್ಡ್ ಕೊಡೋ ಮುಖಾಂತರ ಅವರ ಸೇವೆಯನ್ನು ಗುರುತಿಸಿ ಸನ್ಮಾನ ಮಾಡಿದ್ರೆ. ಬನ್ನಿ ಅವ್ರ ಬಾಯಲ್ಲಿ ಖುಷಿ ಬಗ್ಗೆ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಷ್ಟು ವರ್ಷಗಳಿಂದ ನೀವು ಈ ಛಾಯಾಗ್ರಹಣ ಫೀಲ್ಡ್? ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟುಡಿಯೋ 1972ನಲ್ಲಿ. ಆಮೇಲೆ 1980 ನಾನು ದುಬೈಗೆ ಹೋದೆ. ದುಬೈಗೆ ಹೋಗಿ ಅಲ್ಲಿ ಫೋಟೋ ಸ್ಟುಡಿಯೋ ಮಾಡಿದೆ. ಆಮೇಲೆ ಕ್ವಿಕ್ ಸರ್ವಿಸ್ ಬಂದಮೇಲೆ ಅದು ಸ್ಟುಡಿಯೋ ಬಂದ್ ಮಾಡಿ ನಾನು ಆಡಿಯೋ ವಿಡಿಯೋ ಎಡಿಟಿಂಗ್ನಲ್ಲಿದ್ದೆ. ಆಮೇಲೆ ಮತ್ತೆ ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟಿಗೆ ಹೋದೆ. ಅಡ್ವರ್ಟೈಸ್ಮೆಂಟ್ನಲ್ಲಿ 11 ವರ್ಷ ಸರ್ವಿಸ್ ಮಾಡಿ ನಾನು 2000ನಲ್ಲಿ ಬೆಂಗಳೂರು ಬಂದೆ. 2000ನಲ್ಲಿ ಬೆಂಗಳೂರು ಬಂದ ಆವಾಗಿಂದ ನಾನು ಇದು ರೀವರ್ಕ್ ಮಾಡ್ತಾ ಇದ್ದೇನೆ. ರೀವರ್ಕ್ ಕಾಪೀಸ್.
ಸರ್ ಈಗ ಹಳೆ ನಿಮ್ಮ ಫೋಟೋಗ್ರಫಿ ಏನು ನಡೀತು ಅವಾಗ ರೀಲ್ಸ್ ಅಲ್ಲೆಲ್ಲ ಮಾಡ್ತಿದ್ರು, ಅದನ್ನ ಏನಾದ್ರು ವೆಡ್ಡಿಂಗ್ ಫೋಟೋಗ್ರಫಿ ಆಲ್ಬಮ್ ಮಾಡ್ತಿದ್ರು, ಅದನ್ನ ತೊಳೆದ್ಬಿಟ್ಟು 1 ವಾರ ಅಥವಾ 1 ತಿಂಗಳು ಬಿಟ್ಟು ಕೊಡ್ತೀವಿ ಅಂತ ಹೇಳಿ. ಸೊ ಅವಾಗಿನ ಇದಕ್ಕೆ ಇವಾಗ ಫುಲ್ ಮಾಡರ್ನೈಸ್ ಆಗಿ ಪೆನ್ ಡ್ರೈವ್ ಅಥವಾ GB ಕಾರ್ಡು ಫೋನ್ಸ್ ಅಲ್ಲೇ ಎಲ್ಲ ಫೋಟೋಗ್ರಫಿ ಅದು ಇದು ಮಾಡ್ತಾರೆ. ಸೊ ಈ ಚೇಂಜಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಇದು ಒಂದು ಇವಾಗ ಮಿಂಚಿನ ತರ ಇದೆ, ಇದು ಡಿಜಿಟಲ್ ಅಂದ್ರೆ ಈ ವಿದ್ಯುತ್ ತರ. ಮೊದಲಿಂದಕ್ಕೂ ಇವಾಗ ಬಹಳ ವ್ಯತ್ಯಾಸ ಇದೆ. ಮೊದಲಿಂದಕ್ಕಿಂತ ಇವಾಗ ಕ್ಲಾರಿಟಿ ಆಗಲಿ, ಕಲರ್ ಚೇಂಜಸ್ ಆಗಲಿ, ಯಾವುದೇ ಗ್ರೇಡೇಷನ್ ಆಗಲಿ, ನಮ್ಮ ಹ್ಯೂ ಸ್ಯಾಚುರೇಷನ್ ಎಲ್ಲ ನಾವು ನಮ್ಮ ಮನಸ್ಸಿಗೆ ಬಂದಾಗ ಮಾಡ್ಕೊಳ್ಬೋದು. ಮೊದಲಾದರೆ ಮ್ಯಾನ್ಯುವಲಿ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಆದರೂ ಆ ಕಾಲದಲ್ಲೂ ನಾವು ಅದನ್ನು ಮ್ಯಾನ್ಯುವಲಿ ಕಲರಿಂಗ್ ಮಾಡಿದ್ದೆಲ್ಲ ನಮ್ಮ ಹತ್ರ ಫೋಟೋಸ್ ಇನ್ನೂ ಇದ್ದಾವೆ. ಸರ್ ಇವಾಗ ಹಳೆ ಕಾಲದಲ್ಲೆಲ್ಲ ಏನೇ ಒಂದು ಫೋಟೋ ಬೇಕಂದ್ರು, ಒಂದು ಪಾಸ್ಪೋರ್ಟ್ ಬೇಕಂದ್ರು ಅಥವಾ ಒಂದು ಮದುವೆ ಫೋಟೋ ಬೇಕಂದ್ರು ಡೈರೆಕ್ಟ್ ಜನ ಸ್ಟುಡಿಯೋಕ್ಕೆ ಬರ್ತಿದ್ರು. ಇವಾಗ ಮನೆಯಲ್ಲೇ ಫೋನ್ ಇಟ್ಕೊಂಡು ಅವರೇ ಎಡಿಟಿಂಗ್ ಮಾಡ್ಕೊಳೋದು ಅಥವಾ ಅವರೇ ಏನೋ ಒಂದು ಫೋಟೋಶಾಪ್ ಮಾಡ್ಕೊಳೋದೆಲ್ಲ ಮಾಡ್ತಾರೆ. ಸೊ ಈ ಚೇಂಜಸ್ ಆಗಿರೋದ್ರಿಂದ ತುಂಬಾ ನಿಮ್ಮಂತ ತುಂಬಾ ಎಲ್ಡರ್ಸ್ಗೆ ಫೋಟೋಗ್ರಫಿಗೆ ಏನಾದ್ರು ಲಾಸ್ ಆಗೋದು ಅಥವಾ ನಷ್ಟ ಅಂತ ಏನಾದ್ರು ಆಗ್ತಿದೆ ಈ ಮಾಡರ್ನೈಸೇಷನ್ ಆಗಿರುತ್ತೆ? ಇನ್ನೂ ಹಳೆ ಥರ ಸ್ಟುಡಿಯೋ ಮಾಡ್ಕೊಂಡಿದ್ದವರಿಗೆ ಸ್ವಲ್ಪ ಲಾಸ್ ಆಗಿದೆ. ಆದ್ರೆ ಈಗ ಹೊಸದಾಗಿ ಮಾಡೋದು ಏನಾಗಿದೆ ಅಂದ್ರೆ, ಈಗ ಕೆಲವೊಂದು ಕಡೆ ಅಪ್ಲಿಕೇಶನ್ ಬೇಕು ಅಂತ 10 ನಿಮಿಷದಲ್ಲಿ ಬೇಕು ಅಂತ ಬರ್ತಾರೆ. ಅವಾಗ ನಾವು ಅದನ್ನ 10 ನಿಮಿಷದಲ್ಲಿ ಅವ್ರಿಗೆ ಮಾಡ್ಕೊಡ್ಬೇಕಾಗುತ್ತೆ. ಅದೊಂದು ಒಳ್ಳೆಯ ಉಪಯೋಗನೇ ಅಂತ, ಒಳ್ಳೇದು. ಸರ್ ಈಗ ಕೊನೆಯದಾಗಿ ಕೇಳೋದಾದ್ರೆ, ಈಗಿನ ಯಂಗ್ಸ್ಟರ್ಸ್ ಫೋಟೋಗ್ರಾಫರ್ ಆಗಬೇಕು, ನಾವು ಒಳ್ಳೆ ಛಾಯಾಗ್ರಾಹಕ ಆಗಬೇಕು ಅಂತ ಈ ಫೀಲ್ಡಿಗೆ ಬರುವಂತ ಯಂಗ್ಸ್ಟರ್ಸ್ಗೆ ನೀವೊಬ್ಬ ಎಲ್ಡರ್ ಆಗಿ, ಒಬ್ಬರು ಸಾಧಕರಾಗಿ ಏನೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀವಿ? ಎಲ್ಲರೂ ಬರಬೇಕು. ಅದಕ್ಕೆ ಎಲ್ಲ ಥರದ ತರಬೇತಿ ಕೇಂದ್ರಗಳು ಎಲ್ಲ ಇದ್ದಾವೆ, ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ತುಂಬ ಇದ್ದಾವೆ. ಹೀಗಾಗಿ ಬಂದವರಿಗೆ ತುಂಬ ಅನುಕೂಲತೆ ಇದೆ. ಎಲ್ಲರೂ ಬರ್ಬೋದು, ಎಲ್ರಿಗೂ ಸ್ವಾಗತ. ಸರ್ ಒಳ್ಳೇದಾಗಲಿ ಸರ್, ಇದೇ ಥರ ನಿಮ್ಮ ಸಾಧನೆ ಕೊನೆವರೆಗೂ ಮುಂದುವರಿಲಿ. ಒಂದ್ಸರಿ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗಲಿ. ನೋಡಿದ್ರಲ್ಲ ವೀಕ್ಷಕರು, ಇವರು ಒಂದು ಮಹಾನ್ ಸಾಧಕನ ಇವತ್ತು ಮಾತಾಡ್ಸಿದ್ದೀವಿ. ಅವರು ಎಷ್ಟೋ ವರ್ಷಗಳಿಂದ ಇದೇ ಫೀಲ್ಡಲ್ಲಿ ಇದ್ದಾರೆ. ತುಂಬ ಮುಂಬೈಗೆ ಹೋಗಿ ಅಲ್ಲೆಲ್ಲ ವರ್ಕ್ ಮಾಡಿ, ಬೆಂಗಳೂರಲ್ಲಿ ಆಫೀಸ್ ಮಾಡಿ, ಮೂಲತಃ ನಮ್ಮ ಸಿರ್ಸಿ ಅವರು ಮಲ್ನಾಡವ್ರು ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ. ಅವ್ರ ಸಾಧನೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಒನ್ ಸೆಕೆಂಡ್ ಕಂಗ್ರಾಚುಲೇಷನ್. ಸೊ ನಮಸ್ಕಾರ ವೀಕ್ಷಕರೇ, ಇವಾಗ ಇನ್ನೊಬ್ರು ಸಾಧಕರ ಹತ್ರ ಇದ್ದೀವಿ. ಅವ್ರ ಹೆಸರು ಅಲೆಕ್ಸ್ ಡಿಸೋಜಾ ಅಂತ. ಅವ್ರಿಗೂ ಕೂಡ ಛಾಯಾಶ್ರೀ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ್ರೆ. ಅವ್ರ ಸಾಧನೆ ಬಗ್ಗೆ, ಅವ್ರ ಕೆಲಸಗಳ ಬಗ್ಗೆ ಅವ್ರ ಬಾಯಲ್ಲೇ ಕೇಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಎಷ್ಟು ವರ್ಷಗಳಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ? ನಾನು ಸುಮಾರು 32 ವರ್ಷದಿಂದ. 32 ವರ್ಷ. ಬೇಸಿಕಲಿ ನೀವು ಬ್ಯಾಂಗ್ಳೂರವರೇ? ಬೇಸಿಕಲಿ ಆಕ್ಚುಲಿ ನಾನು ಚಿಕ್ಕಬಳ್ಳೂರು ಬಸರಿಕಟ್ಟೆ ಅಂತ. ಅಲ್ಲಿಂದ ನಾನು ನಮ್ಮ ಬಾಸ್ ಉದಯ ವಿತ್ತಿನ ಗದ್ದೆ ಅಂತ ಅವ್ರ ಜೊತೆ ಬಂದೆ. ಅವ್ರ ಜೊತೆ ಬಂದು ಸುಮಾರು 10 ವರ್ಷ ಅವ್ರ ಜೊತೆ ಉದಯ ವಿಡಿಯೋ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದ 2003 ನಾನು ನನ್ನ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಅಲೆಕ್ಸ್ ರಾಜೇಂದ್ರ. ಇವಾಗ ನಮ್ಮ ವಿಡಿಯೋ ಮಿಕ್ಸಿಂಗ್ ಇದೆ, ಆಮೇಲೆ ಫೋಟೋಗ್ರಫಿ ಮಾಡ್ತೀವಿ, ಕ್ಯಾಂಡಿಡ್ ಫೋಟೋ, ಆಮೇಲೆ ಅದೇ ರೀತಿ ಮಿಕ್ಸಿಂಗ್ ಅಲ್ಲಿ ಜಾಸ್ತಿ ಮಾಡ್ತಾ ಇದ್ದೀವಿ. ಸರ್ ಈಗ ಈ ಮಾಡರ್ನೈಸೇಷನ್ ಅಂತ ಏನಾಗಿದೆ, ಈಗ ನೀವು ಆ ಕಾಲದಲ್ಲೆಲ್ಲ ರೀಲ್ಸ್ ಅಲ್ಲೆಲ್ಲ ಫೋಟೋಸ್ ಎಲ್ಲ ರೀಲ್ಸ್ ಅಲ್ಲಿ ಬರೋದು, ಅದು ವಾಶ್ ಮಾಡ್ಬಿಟ್ಟು ಕೊಡೋರು, ಫೋಟೋ ಆಲ್ಬಮ್ 1 ಮಂತ್ ಆದ್ಮೇಲೆ ಕೊಡೋರು, ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋರು. ಇವಾಗ ಮಾಡರ್ನೈಸೇಷನ್ ಆಗಿ ಎಲ್ಲರೂ ಮೆಮರಿ ಕಾರ್ಡು, ಪೆನ್ ಡ್ರೈವ್ ಅಥವಾ ಒಂದು ಐಫೋನ್ ಹೊಂದಿದ್ದು ಅವರೇ ಎಡಿಟರ್, ಅವರೇ ದೊಡ್ಡ ಫೋಟೋಗ್ರಾಫರ್ ಅನ್ಕೊಂಡ್ಬಿಡ್ತಾರೆ. ಸೊ ಈ ಬದಲಾವಣೆ ಬಗ್ಗೆ ನೀವೇನ್ ಹೇಳಕ್ ಇಷ್ಟ? ಈ ಬದಲಾವಣೆ ಬೇಕಂದ್ರೆ ನಾವು ಬದಲಾವಣೆ ಆಗ್ಬೇಕಾಗ್ತದೆ. ಇವಾಗ ಡಿಜಿಟಲಿ ಕನ್ವರ್ಟ್ ಆಗಿದೆ. ಮುಂಚೆ ರೋಲ್ ಅಲ್ಲಿ ಮಾಡ್ತೀವಿ, ಇವಾಗೆಲ್ಲ ಟೇಪ್ಲೆಸ್ ಕ್ಯಾಮ್ರಾಗಳು, ರೆಕಾರ್ಡಿಂಗ್ ಸಮೇತ ಟೇಪ್ಲೆಸ್ ಅದೆಲ್ಲ ಆಗ್ತದೆ. ಆಕ್ಚುಲಿ ಪಿಕ್ಚರ್ HD ಅಂತ ಅವಾಗ ಬಂದ್ಮೇಲೆ ಈಗ ಸಿಸ್ಟಮ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಇವಾಗೆಲ್ಲ ಸಿಸ್ಟಮ್ ರೆಕಾರ್ಡ್ ಆಗಿದೆ. ಸರ್ ನಿಮ್ಮ ಪ್ರಕಾರ ಹಳೆ ಸಿಸ್ಟಮ್ ಚೆನ್ನಾಗಿತ್ತ ಅಥವಾ ಡಿಜಿಟಲೈಸ್ ಆಗಿರೋದು ನಿಮ್ಗೆ ಒಳ್ಳೇದಾ, ಬೆನಿಫಿಟ್, ಅಥವಾ ಹಳೆ ಫೋಟೋಗ್ರಾಫರ್ಸ್ ಇದರಿಂದ ಏನಾದ್ರು ಲಾಸ್ ಇದೆಯಾ ಅಂತ? ಸ್ಟುಡಿಯೋ ಪಾಪ ಒಂದು ಸಾಲ ಮಾಡಿ ಸ್ಟುಡಿಯೋ ಮಾಡಿರ್ತಾರೆ. ಅವಾಗೆಲ್ಲ ನೋಡಿ, ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಅಂದ್ರು ಎಲ್ಲರೂ ಸ್ಟುಡಿಯೋಕ್ಕೆ ಹೋಗೋರು. ಗಂಡ ಹೆಂಡತಿ ಮಕ್ಕಳು ಫೋಟೋ ಬೇಕಂದ್ರೆ ಸ್ಟುಡಿಯೋಕ್ಕೆ ಹೋಗೋರು. ಇವಾಗೆಲ್ಲ ಫೋನಲ್ಲೇ ತಗೊಂತಾರೆ, ಎಡಿಟ್ ಮಾಡ್ಕೊಂತಾರೆ. ಸೊ ಇದರಿಂದ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇದು ಲಾಸ್ ಅನ್ಸುತ್ತಾ ಅಥವಾ ಏನ್ ಅನ್ಸುತ್ತೆ? ಇಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಕೆಲವೊಂದು ಫೋಟೋಗ್ರಾಫರ್ಗೆ ಸ್ಮಾಲ್ ಕ್ಯಾಮ್ರಾ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಇವಾಗೆಲ್ಲ ಡಿಜಿಟಲ್ ಬಂದು ಮೊಬೈಲ್ ತಗೊಂಡು ಹೋಗಿ ಪ್ರಿಂಟ್ ಔಟ್ ಮುಂಚೆಲ್ಲ ಏನೋ ಫೋಟೋ ತೆಗಿಬೇಕಾದ್ರೆ ಸ್ಟುಡಿಯೋಗೆ ಬರೋರು. ಸರ್ ಈಗ ಹೊಸದಾಗಿ ಯುವಕರು ಈ ಫೀಲ್ಡ್ ಬರೋರಿಗೆ ಛಾಯಾಗ್ರಹಣ ಒಬ್ಬ ಫೋಟೋಗ್ರಾಫರ್ ಆಗ್ಬೇಕು, ವಿಡಿಯೋಗ್ರಾಫರ್ ಆಗ್ಬೇಕು ಅಂತ ಇಷ್ಟಪಟ್ಕೊಂಡು ಬರ್ತಾರಲ್ಲ, ಅಂತ ಹೊಸದಾಗಿ ಬರೋ ಯುವಕರಿಗೆ ನಿಮ್ ಕಡೆಯಿಂದ ಒಂದು ಸಜೆಷನ್ ಕೊಡೋದಾದ್ರೆ, ಕಿವಿ ಮಾತು ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇವಾಗ ನಾನು ಹೇಳ್ಬೇಕಂದ್ರೆ ಹೊಸದಾಗಿ ಬರೋರು ಏನಿದ್ರೆ ಅವರು ಕೆಲ್ಸದ ಮೇಲೆ ತುಂಬಾ ಗೌರವ ಇಟ್ಕೊಂಡು ಬರ್ಬೇಕು. ಟೈಮ್ ತುಂಬಾ ಪೇಷನ್ಸ್ ಇರ್ಬೇಕಾಗ್ತದೆ. ಆಮೇಲೆ ನಮ್ಮ ಕೆಲಸದಲ್ಲಿ ಅವ್ರ ಕೈ ಬಾಯಿ ತುಂಬಾ ಶುದ್ಧ ಇರ್ಬೇಕು. ಯಾಕಂತಂದ್ರೆ ಮದುವೆನೆಲ್ಲ ಶೂಟ್ ಮಾಡ್ಬೇಕಂದ್ರೆ ತುಂಬಾ ಪೇಷನ್ಸ್ ಬೇಕು. ಆಮೇಲೆ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇರ್ತದೆ. ನಮ್ಗೆ ಹುಡುಗ ರೂಮ್ನಾಗ್ಲಿ ನಮ್ಮನ್ನ ಕರೀತಾರೆ, ಅವಾಗ ನಾವು ತುಂಬಾ ಅದಕ್ಕೆ ನಾವು ತುಂಬಾ ಡಿಸಿಪ್ಲಿನ್ ಆಗಿರ್ಬೇಕು.
ನೋಡಿದ್ರಲ್ಲ ವೀಕ್ಷಕರೇ, ಸೊ ಹೊಸದಾಗಿ ಬರೋ ಯುವಕರಿಗೆ ಅವ್ರು ಹೇಳಿರೋ ಕಿವಿ ಮಾತೇನಂದ್ರೆ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು, ಮೇನ್ ಆಗಿ ಡಿಸಿಪ್ಲಿನ್ ಇರಬೇಕು, ಅದನ್ನೊಂದು ಪ್ಯಾಷನ್ ಆಗಿ ತಗೋಬೇಕು. ಸುಮ್ಮನೆ ಒಂದು ಹಾಬಿಗೋಸ್ಕರ ನಾನೊಬ್ಬ ಫೋಟೋಗ್ರಾಫರ್ ಆಗ್ತೀನಿ ಅಂತ ಬರಬಾರ್ದು, ಅದರಲ್ಲೇ ನಾ ಬದುಕು ಕಡ್ಕೊಂತೀನಿ ಅನ್ನೋ ಒಂದು ಪ್ರೊಫೆಷನಲಿಸ್ಟ್ ಆಗಿ ಬಂದ್ರೆ ಖಂಡಿತ ಬೆಳಿಬಹುದು ಅಂತ ಹೇಳ್ತಿದ್ರೆ. ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ, ನಮ್ಮ ಚಾನೆಲ್ ಕಡೆಯಿಂದ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಸಾಧನೆ ಹಿಂಗೆ ಮುಂದುವರಿಲಿ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನೂ ತುಂಬಾ ಜನ ಸಾಧಕರು ಇದ್ದಾರೆ. ಓಕೆ, ನಮಸ್ಕಾರ ವೀಕ್ಷಕರೇ. ಇವಾಗ ನಾವು ಮತ್ತೆ ಇನ್ನೊಬ್ಬರು ಸಾಧಕರ ಹತ್ರ ಇದ್ದೀವಿ. ಅವ್ರ ಹೆಸರು ಮೋಹನ್ ರಾಜ್ ಅಂತ. ಅವರು ತುಂಬಾ ಎಲ್ಡರು, ತುಂಬಾ ವರ್ಷಗಳಿಂದ ಈ ಫೀಲ್ಡ್ ಅಲ್ಲಿ ಛಾಯಾಗ್ರಹಣದಲ್ಲಿ ಸಾಧನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಇವತ್ತು ಛಾಯಾಶ್ರೀ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಈ ಸನ್ಮಾನದ ಬಗ್ಗೆ, ಅವ್ರ ಕೆಲಸಗಳ ಬಗ್ಗೆ ಅವ್ರ ಬಾಯಲ್ಲಿ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಎಷ್ಟು ವರ್ಷಗಳಿಂದ ಈ ಫೀಲ್ಡ್ ಅಲ್ಲಿ? 1967ರಿಂದ 67ರಿಂದ ಇದೆ. ಸೊ ಇವತ್ತು ನಿಮ್ಗೆ ನಿಮ್ಮ ಸಾಧನೆಯನ್ನು ಗುರುಸಿ, ನಿಮ್ ಕೆಲಸನ ಗುರುಸಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಒಂಥರ ಖುಷಿ ಆಗುತ್ತೆ. ಮುಂದಕ್ಕೆ ಮತ್ತೆ ಸುಮಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಕಾವೇರಿ ವಾಟರ್ ಸಪ್ಲೈ ಫಸ್ಟ್ ಸ್ಟೇಜು ನಾನು ತೆಗೆದಿದ್ದು. ಇವಾಗ ಡಿಜಿಟಲೈಸೇಷನ್ ಅಂತ ಆಗಿದೆ ಅಲ್ವಾ? ಹೌದು. ಅವಾಗ ರೀಲ್ಸ್ ಅಲ್ಲಿ ಮಾಡೋರು, ಫೋಟೋಸ್ ಎಲ್ಲ ನೆಗೆಟಿವ್ ಅಲ್ಲಿ, ಇವಾಗ ಫುಲ್ ಡಿಜಿಟಲೈಸೇಷನ್ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಅದಕ್ಕೂ ಇವಾಗ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಇದು ಇವಾಗ ಟೆಕ್ನಾಲಜಿ ತುಂಬ ಚೇಂಜ್ ಆಗಿದೆ. ಆವಾಗ ಮ್ಯಾನ್ಯುವಲಲ್ಲಿ ಮಾಡ್ತಾ ಇದ್ರು, ಹಾಗೂ ಈಗ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಸರ್. ಆಮೇಲೆ ಇವಾಗ ಓನಾಗಿ ಸ್ಟುಡಿಯೋ ಮಾಡ್ಕೊಂಡಿರ್ತಾರಲ್ವಾ, ಹಳೆ ಕಾಲದಿಂದನೂ ಸಾಲ ಮಾಡಿ ಅದು ಇದು ಮಾಡಿ ಪಾಪ ಏನೋ ಸ್ಟುಡಿಯೋ ಮಾಡ್ಕೊಂಡಿರ್ತಾರೆ. ಅವಾಗೆಲ್ಲ ಹೇಗಿತ್ತು ಅಂದ್ರೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನೋ ಅಥವಾ ಒಂದು ಗಂಡ ಹೆಂಡತಿ ಫೋಟೋ, ಮಕ್ಕಳು ಫೋಟೋ ತೆಗಿಯೋಕ್ಕೂ ಸ್ಟುಡಿಯೋಕ್ಕೆ ಹೋಗೋರು. ಇವಾಗ ಫೋನು, ಮೆಮರಿ ಕಾರ್ಡು, ಪೆನ್ ಡ್ರೈವ್ ಎಲ್ಲ ಬಂದ್ಮೇಲೆ ಅವರೇ ಫೋಟೋಸ್ ತಗೊಳೋದು, ಅವರೇ ಎಡಿಟ್ ಮಾಡೋದೆಲ್ಲ ಮಾಡ್ತಾರೆ. ಇದರಿಂದ ಈ ಹಳೆ ತಲೆಗಳಂತ ಏನ್ ಕರಿತೀವಿ, ಆ ಫೋಟೋಗ್ರಾಫರ್ಸ್ ಸ್ಟುಡಿಯೋ ಇಟ್ಕೊಂಡವ್ರಿಗೆ ಏನಾದ್ರು ಲಾಸ್ ಇದೆಯಾ ಸರ್? ಲಾಸ್ ಅನ್ನೋದಿಲ್ಲ. ಕಷ್ಟಪಟ್ಟು ಮಾಡಿದ್ರೆ ಯಾವುದಕ್ಕೂ ಲಾಸ್ ಅನ್ನೋ ಕ್ವಶನೇ ಬರೋದಿಲ್ಲ. ಶ್ರಮ ಪಟ್ಟು ಮಾಡಿದ್ರೆ ಅದು ಪ್ರತಿಫಲ ಸಿಗುತ್ತೆ ಸರ್. ಈಗ ಹೊಸದಾಗಿ ಈ ಫೀಲ್ಡಿಗೆ ಬರೋ ಯುವಕರಿಗೆ, ಅಂದ್ರೆ ನಾನೊಬ್ಬ ಫೋಟೋಗ್ರಾಫರ್ ಆಗ್ಬೇಕು, ಒಳ್ಳೆ ಒಬ್ಬ ವಿಡಿಯೋಗ್ರಾಫರ್ ಆಗ್ಬೇಕು ಅಂತ ಬರೋ ಈ ಫೀಲ್ಡ್ ಕಡೆ ತಲೆ ಕೆಡಿಸ್ಕೊಂಡು ಬರೋ ಹುಡುಗರಿಗೆ ನಿಮ್ಮ ಸಾಧನೆ ಮುಖಾಂತರ ಅಥವಾ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ಏನ್ ಹೇಳಕ್ಕೆ, ಕಿವಿ ಮಾತು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ಪ್ರತಿಯೊಂದರಲ್ಲೂ ಟೆಕ್ನಾಲಜಿ ಚೇಂಜ್ ಆಗಿರೋದಕ್ಕೋಸ್ಕರ ಅದಕ್ಕೆ ಪಕ್ಕಾಗಿ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ ಟೆಕ್ನಾಲಜಿಗೂ ಈ ಟೆಕ್ನಾಲಜಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಅದು ತಲೆ ಉಪಯೋಗಿಸಿ ಮಾಡಬೇಕಾಯ್ತು. ಇವಾಗೆಲ್ಲ ಕಂಪ್ಯೂಟರ್ ಇರೋದ್ರಿಂದ ಎಲ್ಲ ಎಡಿಟಿಂಗ್ ಇದು ಮಾಡ್ತಾರೆ. ಸರ್, ನಿಮ್ಮ ಪ್ರಕಾರ, ಕೊನೆ ಪ್ರಶ್ನೆ, ನಿಮ್ಮ ಪ್ರಕಾರ ಒಬ್ಬ ಸಾಧಕನಿಗೆ ಏನ್ ಮೇನ್ ಗುರಿ ಅಂತ ಇಟ್ಕೊಂಡು ಬರೋ ಒಬ್ಬ ಸಾಧಕನಿಗೆ ಯಾವ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ಯಾವ ಒಂದು ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್? ಅಲ್ಲ, ಫಸ್ಟ್ ಕ್ವಾಲಿಟಿ ಮಾಡಬೇಕು, ಮೇಂಟೆನೆನ್ಸ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ಪ್ರತಿಯೊಂದರಲ್ಲೂ ಇದಾಗುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರ, ಇಷ್ಟು ಎಲ್ಡರು, ಇಷ್ಟು ವರ್ಷ ಕಷ್ಟಪಟ್ಟು ಇಷ್ಟು ಅವಾರ್ಡ್ ತಗೊಂಡು ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿರೋ ಒಬ್ಬ ವ್ಯಕ್ತಿ ಹೇಳೋ ಮಾತು ಕೂಡ ಅದೇ. ಈಗ ಯಾವ ಈ ಫೀಲ್ಡಿಗೆ ಬರ್ಬೇಕಂತ ಇದ್ದೀರಾ, ಅವರಿಗೆ ಹಾರ್ಡ್ ವರ್ಕ್ ಅಂದ್ರೆ ಶ್ರಮ ಅನ್ನೋದು ಏನ್ ಕರೀತಾರೆ, ಅವ್ರ ಕೆಲಸದ ಮೇಲೆ ಇರೋ ಶ್ರದ್ಧೆ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಅವ್ರು ಮಾಡೋ ಕೆಲಸದಲ್ಲಿ ಕರೆಕ್ಟ್ ಆಗಿ ಸಕ್ಸಸ್ ಪಡ್ಬೋದು ಅನ್ನೋದು ಅವ್ರದ್ದು. ಇನ್ನು ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ನಮ್ಮ ಕಡೆಯಿಂದ, ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಒಂದ್ ಸೆಕೆಂಡ್ ಕಂಗ್ರಾಚುಲೇಷನ್ಸ್. ನಿಮ್ ಸಾಧನೆ ಹಿಂಗೆ ಮುಂದುವರಿಲಿ, ಎಲ್ಲರಿಗೂ ಒಳ್ಳೆಯದು. 57 ವರ್ಷ ಸರ್ವಿಸ್ ಆಗಿದೆ. ಟೋಟಲ್ 57 ವರ್ಷ. 57 ವರ್ಷ ನೋಡಿ, 57 ವರ್ಷ ಅವರಿಗೆ ಸರ್ವಿಸ್. ನನಗೆ ಅರ್ಧ ವಯಸ್ಸು ಕೂಡ ಆಗಿಲ್ಲ. ಇವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಸರ್, ಒಳ್ಳೇದಾಗಲಿ. ಓಕೆ, ನಮಸ್ಕಾರ ವೀಕ್ಷಕರು. ಇವಾಗ ನಾವು ಇನ್ನೊಬ್ರು ಸಾಧಕರ ಹತ್ರ ಇದ್ವಿ. ಅವ್ರ ಹೆಸರು ಕೂಡ ಲಕ್ಷ್ಮೀ ನಾರಾಯಣ್ ಅಂತ. ಅವ್ರಿಗೂ ಕೂಡ ಛಾಯಾಶ್ರೀ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದರೆ. ಅವರ ಸಾಧನ ಬಗ್ಗೆ, ಅವ್ರ ಇಷ್ಟು ವರ್ಷದ ಕೆಲಸಗಳ ಬಗ್ಗೆ ಅವ್ರ ಹತ್ರನೇ ಮಾತಾಡ್ಸೋಣ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್, ನೀವು ಮೂಲತಃ ಎಲ್ಲಿನವರು? ಸರ್, ನಾವು ಮೂಲತಃ ದೇವನಹಳ್ಳಿ ತಾಲೂಕು ಹೊಸವಡ್ಡಿಯ ಗ್ರಾಮ ಅಂತ. ಬೆಂಗಳೂರವರೇ? ಬೆಂಗಳೂರಿನವರೇ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಾಸ ಇದ್ದೀವಿ ನಾವು. ವೆಂಕಟಗಿರಿ ಕೋಟೆ ಅನ್ನೋ ಒಂದು ಸರ್ಕಲ್ ಅಲ್ಲಿ ಲಾವಣ್ಯ ಸ್ಟುಡಿಯೋ ಅನ್ನೋ ಒಂದು ಸ್ಟುಡಿಯೋ ಓಪನ್ ಮಾಡ್ಕೊಂಡು 1999ರಲ್ಲಿ ಓಪನ್ ಮಾಡಿದೆ. 8ನೇ ತಾರೀಕು 8ನೇ ತಿಂಗಳು ಆಗಸ್ಟ್ ವರಲಕ್ಷ್ಮಿ ಹಬ್ಬದ ದಿವಸ. ನಾನು ಆವತ್ತಿಂದನೂ ನನ್ನ ಬಳಿ ಒಂದು ಇದುವರೆಗೂ 13 ಜನ ಫೋಟೋಗ್ರಾಫರ್ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಫಿಲಂ ಡೈರೆಕ್ಟರ್ ಒಬ್ರು ಆಗಿದ್ದಾರೆ, ಮಹೇಶ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಆಮೇಲೆ ನನ್ನ ತಮ್ಮನ ಫೋಟೋಗ್ರಾಫರ್, ಅವರು ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಆಮೇಲೆ ನನ್ನ ಕಡೆಯಿಂದ ಎಲ್ಲ ಹುಡುಗನ ಕೆಲಸ ಮಾಡ್ತಾ ಇರೋರಂತೆಲ್ಲ ಒಂದು 5 ಜನ ಸ್ಟುಡಿಯೋಗಳು ಮಾಡ್ಕೊಂಡು ಅವ್ರ ಸಂಸಾರ ಮಾಡ್ಕೊಂಡು ಆರಾಮಾಗಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಸರ್. ಸರ್, ನಿಮಗೆ ಈ ಫೀಲ್ಡ್ ಅಲ್ಲೇ ನಾನು ಮುಂದುವರಿಬೇಕು ಅನ್ನೋದು ಯಾಕೆ? ಅಂದ್ರೆ ನಿಮ್ಗೆ ಎಲ್ಲರಿಗೂ ನಾನು ಅಲ್ಲಿ ಜಾಬ್ ಮಾಡ್ಬೇಕು, ಇಲ್ಲಿ ಜಾಬ್ ಮಾಡಬೇಕು, ಗೌರ್ಮೆಂಟ್ ಜಾಬ್ ಏನೇನೋ ಅನ್ಕೊಂಡಿರ್ತಾರೆ. ನಿಮ್ಗೆ ಈ ಫೀಲ್ಡ್ ಅಲ್ಲೇ ಪ್ಯಾಷನ್ ಸ್ಟಾರ್ಟ್ ಆಗಿದೆ ಹೇಗೆ ಸರ್? ಸರ್, ನಾನು 7th ಅಲ್ಲಿ ಓದೋ ಟೈಮಲ್ಲಿ ನಮ್ಮ ಸ್ಕೂಲಲ್ಲಿ ಒಬ್ಬ ಗ್ರೂಪ್ ಫೋಟೋ ತೆಗೆಯೋದಕ್ಕೆ ಒಬ್ಬ ಫೋಟೋಗ್ರಾಫರ್ ಕರ್ಸಿದ್ವಿ. ಆ ಫೋಟೋಗ್ರಾಫರ್ ಆ ಟೈಮ್ ಬರಲೇ ಇಲ್ಲ. ಅವ್ರು ಬರ್ದೇ ಇದ್ದಾಗ ಏನ್ ಮಾಡೋದು, ಫೋಟೋಗ್ರಾಫರ್ ಅಲ್ಲಿ ನಮ್ಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಅಲ್ಲಿ ಇರುವಾಗ ನಾವು ಫೋಟೋಗ್ರಾಫರ್ ಯಾಕೆ ಆಗ್ಬಾರ್ದು ಅನ್ನೋ ಒಂದು ಇದರಲ್ಲೇ ನಾವು ಆ ಫೋಟೋಗ್ರಫಿ ಆಗಿ ಮಾಡ್ಲೇಬೇಕು ಅಂತೇಳಿ ಅದೇ ಒಂದು ಇದರಲ್ಲೇ ಕನಸಲ್ಲೇ ಬಂದು ಇವತ್ತು ನಮ್ಮ ಜೀವನ ನಾವು ಆಲ್ರೆಡಿ 24 ವರ್ಷ ಮುಗೀತು. 24 ವರ್ಷದಿಂದ ನಾವು ಕಂಟಿನ್ಯೂಸ್ ಮಾಡ್ತಾ ಇದೀವಿ ಸರ್. ಸೊ 24 ವರ್ಷ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಸೇವೆ ಮಾಡ್ತಿದ್ದೀರಾ. ಸೊ ಇವಾಗ ಸರ್, ಇವಾಗ ಡಿಜಿಟಲೈಸೇಷನ್ ಆಗಿದೆ, ಅವು ಪೆನ್ ಡ್ರೈವ್ ಅದು ಇದು ಏನೇನೋ ಬಂದಿದೆ. ಮುಂಚೆ ರೀಲ್ಸ್ ಅನ್ನೋದಿತ್ತು.
ಸೊ ಏನೇ ಒಂದು ಫೋಟೋ ಬೇಕಂದ್ರೆ ಸ್ಟುಡಿಯೋಕ್ಕೆ ಬರೋರು, ಸ್ಟುಡಿಯೋಕ್ಕೆ ಬಂದು ಫೋಟೋ ತೆಗ್ಸೋರು, ಪಾಸ್ಪೋರ್ಟ್ ಆಗಲಿ ಅಥವಾ ಗಂಡ ಹೆಂಡತಿ ಫೋಟೋ ಆಗಲಿ. ಇವಾಗ ಎಲ್ಲರೂ ಅವರೇ ಒಬ್ರು ಒಂದು ಫೋನ್ ತಗೊಂಡ್ಬಿಟ್ಟು ನಾನೇ ದೊಡ್ಡ ಫೋಟೋಗ್ರಾಫರು, ನಾನೇ ಎಡಿಟ್ ಮಾಡ್ಕೊತೀನಿ ಅಂತ ಏನೇನೋ ಮಾಡ್ತಾರೆ. ಸೊ ಈ ಮಾಡರ್ನೈಸೇಷನ್ ಬಗ್ಗೆ ಸೊ ನಿಮ್ಮ ಅಭಿಪ್ರಾಯ ಏನು ಸರ್? ಇದ್ರ ಏನೋ ಲಾಸ್ ಆಗ್ತಿದೆಯಾ ಹಳೆ ಫೋಟೋಗ್ರಾಫರ್ಸ್ಗೆ, ಅಥವಾ ಈ ಸುಧಾರಣೆ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಸರ್ ಹೇಳ್ಬೇಕು ಅಂತಂದ್ರೆ ಇವಾಗಿರೋ ಕ್ವಾಲಿಟಿಗಿಂತನೂ ನಾವು ಬ್ಲಾಕ್ ಅಂಡ್ ವೈಟ್ ಫಿಲಮ್ ಇಂದಾನೆ ಬಂದಿದ್ದು. ಯಾಕಂದ್ರೆ ನಮ್ಮ ಗುರುಗಳು ಆವಾಗಿನ ಟೈಮಲ್ಲೇ ಮುನಿಕೃಷ್ಣಪ್ಪ ಅವರು ಅಂತ ಹೇಳಿ ಚಿಕ್ಕಬಳ್ಳಾಪುರ ಮನುಷ್ಯದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆವಾಗಲೂ ಅಷ್ಟೇ ಬ್ಲಾಕ್ ಅಂಡ್ ವೈಟ್ ಫೋಟೋ ಇಂದ ಬಂದ ರೀಲ್ ಅಷ್ಟು ಬಂದಷ್ಟು ಇವಾಗ ನಮ್ಮ ಡಿಜಿಟಲ್ ಇಂದನೂ ನಾವು ಕಲಿಯಕ್ ಆಗಲ್ಲ. ಯಾಕಂದ್ರೆ ಆ ಒಂದು ಡೆಪ್ತ್ ಯಾವುದೇ ಆಗಿರ್ಲಿ, ಆ ಒಂದು ಕ್ವಾಲಿಟಿ ನಾವು ಇವಾಗ್ಲೂ ಕೊಡಕ್ಕಾಗಲ್ಲ ಸರ್, ಚಾನ್ಸೇ ಇಲ್ಲ. ನಾವು ಹೇಳ್ಬೇಕಂತಂದ್ರೆ ಆ ಒಂದು ಕ್ವಾಲಿಟಿನೂ ಇವಾಗ್ಲೂ ನಾವು ಮೇಂಟೆನೆನ್ಸ್ ಮಾಡೋಕೆ ಏನಪ್ಪ ಶತಪ್ರಯತ್ನ ಪಟ್ರು ಆ ಕ್ವಾಲಿಟಿ ಕೊಡಕ್ ಆಗ್ತಾ ಇಲ್ಲ. ಗೋಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಗೋಲ್ಡ್ ಇಸ್ ಗೋಲ್ಡ್. ಹಳೆ ನಮ್ಮ ಫೋಟೋಗ್ರಾಫರ್ನು ಅಷ್ಟೇ ಅವಾಗ ಇರೋಷ್ಟು ಒಂದು ರೆಸ್ಪೆಕ್ಟ್ ಇವಾಗ ಇಲ್ಲ. ಈಗ ಯಾರು ಬೇಕಾದ್ರೂ ಇವಾಗ ಯಾರು ಬೇಕಾದ್ರೂ ಮಾಡ್ಬೋದು. ಇವಾಗ ಸೆಲ್ಫಿ ಏನೇ ಆಗಿರ್ಲಿ ಅಂದ್ರೆ ಅಷ್ಟು ಮರ್ಯಾದೆ ಇವಾಗಿಲ್ಲ. ಅವಾಗಿರೋ ಬೆಲೆ ಫೋಟೋಗ್ರಫಿ ಒಂದು ಫೋಟೋಗ್ರಾಫರ್ಗೆಲ್ಲ ನಮ್ಮ ಫೋಟೋಗ್ರಾಫರ್ ಫೀಲ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಮುಂದಿಷ್ಟು ಒಂದು ಮರ್ಯಾದೆನೂ ಕೊಡಲ್ಲ, ಎಲ್ಲಿನಿಲ್ಲ ಸರ್. ಅದು ದಯವಿಟ್ಟು ಎಲ್ಲ ಒಂದು ಗ್ರಾಹಕರಲ್ಲಿ ಕೇಳೋದು ಏನಂತಂದ್ರೆ ನಮ್ಮ ಹತ್ರ ಬರೋ ಗ್ರಾಹಕರಲ್ಲಿ ಒಂದು ಫೋಟೋಗ್ರಾಫರ್ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಅದೊಂದು ಬೇಕು, ಎಲ್ಲರ ಹತ್ರ ನಾವು ಕೇಳ್ಕೊಳೋದು ಅಷ್ಟೇ ಸರ್. ನಮ್ಗೊಂದು ರೆಸ್ಪೆಕ್ಟ್ ಬೇಕು. ನಾವು ಹೋದಷ್ಟು ಎಲ್ಗೋದ್ರೂ ಅಷ್ಟೇ ಯಾವಾಗ ಬಂದ್ರಿ ಅಂತ ಅಂದ್ರು ಕೇಳಲ್ಲ ಸರ್. ಲೇಟ್ ಆಗಿ ಬಂದ್ರಿ ಅಂತ ಕೇಳ್ತಾರೆ ಹೊರತು ಕೇಳಲ್ಲ ಸರ್. ಆತರ ಆಗ್ಬಿಟ್ಟಿದೆ. ಸುಮ್ಮನೆ ಒಂದು ಇದಾರ ಅದು ಒಂದು ಟೈಮಿಂಗ್ಸ್ ಅನ್ನೋದಿಲ್ಲ ಸರ್ ನಮ್ಗೆ. ರಾತ್ರಿ 10 ಗಂಟೆ ಆಗುತ್ತೋ, 11 ಗಂಟೆ ಆಗುತ್ತೋ, 1 ಗಂಟೆ ರಾತ್ರಿ ಮನೆ ಬಂದಿದ್ವಿ ವಾಪಸ್. ಮನೇಲಿ ಬಂದ್ರು ಅಷ್ಟೊತ್ತಲ್ಲಿ ಯಾಕೆ ಏನ್ ಇಷ್ಟು ಲೇಟ್ ಆಗಿ ಯಾಕೆ ಇಷ್ಟು ಲೇಟ್ ಆಗಿ ಹೋಗ್ತಾ ಇದ್ರೆ ಇದೇ ಬೆಳಗ್ಗೆ ಹೋಗಿರೋದು ಮತ್ತೆ ಇಲ್ಲ ಸರ್. ಆತರ ಆಗ್ಬಿಟ್ಟಿದೆ. ಅಲ್ಲ ಸರ್, ಈಗ ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಯಂಗ್ಸ್ಟರ್ಸ್ ಇವಾಗ ಈ ಫೀಲ್ಡಿಗೆ ಬರಬೇಕು ಅಂತ ಇರೋರು, ನಾನೊಬ್ಬ ಫೋಟೋಗ್ರಾಫರ್ ಆಗಬೇಕು, ನಾನೊಬ್ಬ ಒಳ್ಳೆ ವಿಡಿಯೋಗ್ರಾಫರ್ ಆಗಬೇಕು ಅಂತ ಈ ಕನ್ಸು ಇಟ್ಕೊಂಡು ಈ ಫೀಲ್ಡಿಗೆ ಬರೋರಿಗೆ ನೀವು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಮೇಲೆ, ನಿಮ್ಮ ಸಾಧನೆ ಮೇಲೆ ಏನ್ ಹೇಳಕ್ ಅವ್ರಿಗೆ ಇಷ್ಟಪಡ್ತಾರೆ? ಕಿವಿ ಮಾತಾದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಅವರು ಏನ್ ಗೊತ್ತಾ, ಪ್ಯಾಷನ್ಗೋಸ್ಕರ ಬರ್ಬಾರ್ದು ಸರ್. ನಾವು ಮಾಡ್ತಾ ಇದ್ದೀವಿ ಅನ್ನೋದ್ರ ಬರ್ಬಾರ್ದು. ಕಷ್ಟಪಟ್ಟು ಅದ್ ಮಾಡಿ ಅದರಿಂದ ಅವರು ಒಂದು ಜೀವನ ನಡೆಸ್ಕೊಳ್ಬೇಕು, ಮತ್ತೆ ಒಂದು ಫೀಲ್ಡ್ ಬರ್ಬೇಕು ಸರ್ ಅವರು. ನೋಡಿ ಇವತ್ತು ನಾವು ಇಷ್ಟು ವರ್ಷದ ಒಂದು ಕಷ್ಟಪಟ್ಟಿದ್ರು ಇವತ್ತೇನೋ ಒಂಥರ ಕಣ್ಣಲ್ಲಿ ನೀರು ಬಂದಂಗ ಒಂಥರ ಸಂತೋಷ, ಒಂಥರ ಖುಷಿ. ಸೊ ಇವತ್ತು ನಿಮ್ಮ ಸಾಧನೆನ ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಾರಲ್ಲ ಸರ್, ಸೊ ಈ ಖುಷಿನ ಹೆಂಗ್ ಹಂಚ್ಕೊಳಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರು? ನಮ್ಮ ಒಂದು ಖುಷಿ ನೋಡಿ, ಇವತ್ತು ನಾವು ಛಾಯಾ ಶ್ರೇಯದಲ್ಲಿದ್ದೇವೆ, ಛಾಯಾ ಸಾಧಕ ಆ ಪ್ರಶಸ್ತಿಗೆ ಹೋಗ್ಬೇಕು ಅನ್ನೋ ಒಳ್ಳೆ ಖುಷಿ ಇದೆ ನಿಮ್ಗೆ. ಸೊ ಮೇಡಮ್, ನಿಮ್ಮ ಹಸ್ಬೆಂಡ್ ಅವ್ರು ಇವತ್ತು ಅವಾರ್ಡ್ ತಗೊಂಡಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಖುಷಿ ಆಗುತ್ತೆ, ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸೂಪರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ನಮ್ಮ ಕಡೆಯಿಂದ, ನಮ್ಮ ವಾಹಿನಿ ಕಡೆಯಿಂದ ಒಂದ್ಸಲ ನಿಮಗೆ ಕಂಗ್ರಾಚುಲೇಷನ್. ನಿಮ್ಮ ಸಾಧನೆ ಹಿಂಗೆ ಮುಂದುವರಿಲಿ, ಇನ್ನೂ ಒಳ್ಳೊಳ್ಳೆ ಎತ್ತರಕ್ಕೆ ಬೆಳೀಲಿ ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸೊ ಅವ್ರ ಕಡೆಯಿಂದ ಅವರು ಈಗಿನ ಯೂಸಿಗೆ ಹೇಳೋದು ಒಂದೇ, ಸೊ ಯಾವುದೇ ಕೆಲಸ ಆದ್ರೂ ಶ್ರದ್ಧೆಯಿಂದ ಮಾಡಬೇಕು. ಸುಮ್ಮನೆ ಹಾಬಿಗೋಸ್ಕರ ಏನೋ ಟೈಮ್ ಪಾಸ್ಗೋಸ್ಕರ ಮಾಡೋದ್ರೆ ಯಾರು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಸೊ ಅದನ್ನೇ ಒಂದು ಪ್ರೊಫೆಷನಲ್ ಆಗಿ ಇಟ್ಕೊಂಡು ಶ್ರದ್ಧೆಯಿಂದ ಅವ್ರ ಕೆಲಸನ ಅವ್ರು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಮಾಡೋ ಕೆಲಸದಲ್ಲಿ ಗೆಲುವು ಕಾಣಬಹುದು ಅನ್ನೋದು ಅವ್ರದ್ದು ಒಂದು ಮಾತು. ಸೊ ಇದನ್ನೆಲ್ಲರೂ ಫಾಲೋ ಮಾಡಿ ಅಂತ ಹೇಳಕ್ಕೆ ಒನ್ಸ್ ಅಗೇನ್ ಅವ್ರಿಗೆ ನಮ್ಮ ಕಡೆಯಿಂದ ಕಂಗ್ರಾಚುಲೇಷನ್. ಓಕೆ, ನಮಸ್ಕಾರ ವೀಕ್ಷಕರೇ. ಇವಾಗ ನಾವು ಇನ್ನೊಬ್ರು ಸಾಧಕರ ಹತ್ರ ಇದ್ದೀವಿ. ಸೊ ಈ ಸಾಧಕರ ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ ಕೇಳಿ. ಇದುವರೆಗೂ ತುಂಬಾ ಎಲ್ಡರ್ಸ್ ನ, ಎಕ್ಸ್ಪೀರಿಯನ್ಸ್ ಪೀಪಲ್ ನ ನಾವು ಇಂಟರ್ವ್ಯೂ ಮಾಡಿದ್ವಿ. ಬಟ್ ಈ ಸಾಧಕರು ಬಂದ್ಬಿಟ್ಟು ಇನ್ನು 14ನೇ ವಯಸ್ಸಲ್ಲೇನೆ ಒಂದು ಫೋಟೋಗ್ರಫಿಯಲ್ಲಿ ಅವಾರ್ಡ್ ತಗೊಂಡು ಸಾಧನೆ ಮಾಡಿರುವಂತ ಒಬ್ಬ ವ್ಯಕ್ತಿ. ಇವ್ರ ಹೆಸರು ಋತ್ವಿಕ್ ಅಂತ. ಬನ್ನಿ ಈ ಸಾಧನೆ ಬಗ್ಗೆ ಅವ್ರ ಹತ್ರನೇ ಮಾತಾಡ್ತಾರೆ. ಹಾಯ್ ಪುಟ. ಹಾಯ್. ಎಷ್ಟನೇ ಕ್ಲಾಸ್ ಓದ್ತಿರೋದು? 9th. 14 ವರ್ಷ. ಸೊ ಈ ಫೋಟೋಗ್ರಫಿ ಬಗ್ಗೆ ನೀನು ಹೇಗೆ ಇಂಟ್ರೆಸ್ಟ್ ಬಂತು? ಅಲ್ಲಿ ಕ್ಯಾಮೆರಾ ನೋಡ್ಕೊಂಡು. ಅಪ್ಪ ಫೋಟೋಗ್ರಾಫರ್. ಅಪ್ಪ ಬೇಸಿಕಲಿ ಫೋಟೋಗ್ರಾಫರ್. ಸೊ ನಿನಗೆ ಅಪ್ಪ ಫೋಟೋಗ್ರಫಿ ಮಾಡುವಾಗೆಲ್ಲ ಅದನ್ನ ನೋಡಿ ಕಲ್ತ್ಕೊಂಡು ನಾನು ಒಬ್ಬ ಫೋಟೋಗ್ರಾಫರ್ ಆಗಬೇಕು ಅಂತ ಇಷ್ಟ. ಸೊ ಇವತ್ತು ನಿನ್ನ ಒಂದು ಸಾಧನೆಯನ್ನು ಗುರುತಿಸ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಈ ಅವಾರ್ಡ್ ಬಗ್ಗೆ, ಖುಷಿ ಬಗ್ಗೆ, ಈ ಸಂಭ್ರಮ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ತುಂಬಾ ಖುಷಿಯಾಗಿದೆ. ಓಕೆ, ನನಗೆ ಎಂಕರೇಜ್ ಮಾಡಿರೋರು ನಮ್ಮಮ್ಮ. ಓಕೆ, ಅಮ್ಮ. ಮೇಡಮ್ ನಿಮ್ಮ ಹೆಸರು? ವೀಣಾ. ಸರ್ ನಿಮ್ಮ ಹೆಸರು? ನಾರಾಯಣ ಸ್ವಾಮಿ. ಸೊ ಮಗಂಗೆ ಈ ತರ ಇಂಟ್ರೆಸ್ಟ್ ಇದೆ ಅಂದಾಗ ನಿಮ್ಗೆ ಅನಿಸ್ತಾ? ಈಗ ಎಲ್ಲರೂ ನೋಡಿ ಪೇರೆಂಟ್ಸ್ ಅಂದ್ರೆ ಬರೀ ಓದು ಓದು ಓದು, ಯಾವ ಟ್ಯೂಷನ್ಗೆ ಹೋಗು, ಸ್ಕೂಲ್ಗೆ ಹೋಗೋ, ಬಾ ಮಲ್ಕೋ, ಮತ್ತೆ ಬೆಳಗ್ಗೆ ಹೋಮ್ವರ್ಕ್ ಮಾಡಿ, ಇದೇ ಕೆಲಸ. ಸೊ ನಿಮ್ಮ ಮಗನಿಗೆ ಈ ಸ್ಪೆಷಲ್ ಟ್ಯಾಲೆಂಟ್ ಇದೆ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ಗುರುತಿಸ್ಬೇಕು ಅಂತ ಸ್ವಲ್ಪ ಎಲ್ಲ ಯಾವ್ದ್ರಲ್ಲಿ ಒಂದು ಗುರ್ಸ್ಕೊಳ್ಳಿ, ಮುಂದೆ ಚೆನ್ನಾಗಾಗ್ಲಿ ಅಂತ ಒಂದು ಆಸೆ ಸರ್. ಆಸೆ.
ಒಟ್ನಲ್ಲಿ ಯಾವ ಫೀಲ್ಡ್ ಅಲ್ಲಾದ್ರೂ ಮಗ ಒಂದು ಸಾಧನೆ ಯಾವ್ದ್ರಲ್ಲಾದ್ರೂ ಪರವಾಗಿಲ್ಲ ಗುರ್ಸ್ಕೋಬೇಕು. ಸೊ ಟೋಟಲ್ ಎಷ್ಟು ವರ್ಷಗಳಿಂದ ಪುಟ್ಟ ನೀನು ಈ ಫೋಟೋಗ್ರಫಿ ಮೇಲೆ ನಿಂಗೆ ಇಂಟ್ರೆಸ್ಟ್? ನಾನು ಫೋಟೋಗ್ರಫಿ 25 ವರ್ಷ. ನೀವು 25 ವರ್ಷ. ನೀನು ಯಾವ ತರ ಫೋಟೋ ತೆಗಿತೀವಿ ಪುಟ್ಟ? ಇವನ್ ಫೋಟೋಗ್ರಫಿ ಅಲ್ಲ ಸರ್, ಇವನ್ ಸ್ಕೇಟಿಂಗ್ ಅಲ್ಲಿ ಬಂದಿದೆ. ಸ್ಕೇಟಿಂಗ್ ಅಲ್ಲ, ಯುವ ನಕ್ಷತ್ರ ಅಂತ ಸ್ಕೇಟಿಂಗ್. ನಿಂಗೆ ಹೆಂಗ್ ಇಂಟ್ರೆಸ್ಟ್ ಬಂತು ಸ್ಕೇಟಿಂಗ್ ಮೇಲೆ? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸತಿ ಸೇರ್ದೆ ಟ್ರೈ ಮಾಡೋಣ ಅಂತ. ಮತ್ತೆ ಅಲ್ಲಿ ನೋಡ್ತಾ ನೋಡ್ತಾ ಲಾಸ್ಟ್ ಸ್ಟೇಟ್ ಅಲ್ಲಿ ಮೆಡಲ್ಸ್ ಆಯ್ತು. ಸ್ಟೇಟ್ ಇಂದ ಮೆಡಲ್ಸ್ ಬಂದಿದೆ. ಸೊ ಮುಂದೆ ಇನ್ನು ಏನೇನು ಪ್ಲಾನ್ಸ್ ಇದೆ ನಿಂದು? ಫ್ಯೂಚರ್ ಗೋಲ್ಸ್ ಏನು ನಮ್ಮ ವೀಕ್ಷಕರಿಗೆ? ಯಾಕಂದ್ರೆ ತುಂಬಾ ಜನ ನಿಂತರನೇ ಯುವಕರು ಟಿವಿ ನೋಡ್ತಾ ಇರ್ತಾರೆ, ಮಕ್ಕಳು ನೋಡ್ತಾ ಇರ್ತಾರೆ. ಸೊ ಇನ್ಸ್ಪಿರೇಷನ್ ಆಗಿರ್ಲಿ ನಿನ್ ಮಾತುಗಳು, ನೀ ಏನ್ ಹೇಳಕ್ ಇಷ್ಟಪಡ್ತೀವಿ ಅವ್ರಿಗೆಲ್ಲ? ಕಷ್ಟಪಟ್ಟು ಮುಂದೆ ಒಂದು ಸ್ಥಾನ ಬರಬೇಕು. ಸೂಪರ್. ಸೊಸೈಟಿನಲ್ಲಿ ಒಳ್ಳೆ ನೇಮ್ ಬರಬೇಕು. ಒಳ್ಳೆ ನೇಮ್ ಬರಬೇಕು, ಅಪ್ಪ ಅಮ್ಮಂಗೆ ಒಂದು ಒಳ್ಳೆ ಹೆಸರು ಬರಬೇಕಲ್ಲ. ತುಂಬಾ ಖುಷಿ ಆಯ್ತು ಪುಟ್ಟ. ಇದೇ ತರ ನಿನ್ನ ಸಾಧನೆ ಮುಂದುವರಿಲಿ. ನಮ್ಮ ಕಡೆಯಿಂದ, ನಮ್ಮ ರಿಪಬ್ಲಿಕ್ ಟಿವಿ ಚಾನಲ್ ಕಡೆಯಿಂದ, ನನ್ನ ಕಡೆಯಿಂದ ಎಸ್ಪೆಷಲಿ ನಿನ್ನ ಸಾಧನೆ ಒಳ್ಳೇದಾಗಿ ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮಾಡೋ. ಎಸ್ಪೆಷಲಿ ಅವ್ರ ತಂದೆ ತಾಯಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನೋಡಿ, ಇದ್ರ ಮುಖಾಂತರ ನಾನು ಹೇಳೋದೇನು ಅಂದ್ರೆ, ಬರೀ ಓದೊಂದೇ ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ. ನಿಮ್ಮ ಮಗುವಲ್ಲಿ ಅಥವಾ ಮಗಳಲ್ಲಿ ಏನೋ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ, ಅದನ್ನ ಗುರುತಿಸಿ. ಒಳ್ಳೆ ಸಿಂಗರ್ ಇರ್ಬೋದು, ಅಥವಾ ನಿಮ್ಮ ಮಗನಲ್ಲಿ ಒಳ್ಳೆ ಡ್ಯಾನ್ಸರ್ ಇರ್ಬೋದು, ಒಳ್ಳೆ ಆಕ್ಟರ್ ಇರ್ಬೋದು, ಅಥವಾ ಏನೋ ಒಬ್ಬ ಆರ್ಕಿಟೆಕ್ಟ್ ಇರ್ಬೋದು, ಅಥವಾ ಒಳ್ಳೆ ಕ್ಯಾಮ್ರಾಮನ್ ಇರ್ಬೋದು. ಅದನ್ನ ಓದೋದ್ರ ಜೊತೆಗೆ ಆ ಟ್ಯಾಲೆಂಟ್ನ ಗುರುತಿಸಿ ಅವರಿಗೆ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡಿ. ಒಳ್ಳೇದಾಗಿ. ಸೊ ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಇನ್ನೊಬ್ರು ಸಾಧಕರ ಹತ್ರ ಇದ್ದೀವಿ. ಅವ್ರ ಹೆಸರು ಗೋಪಿ ಅಂತ. ಅವ್ರಿಗೂ ಕೂಡ ಛಾಯಾಶ್ರೀ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿ ಅವ್ರ ಸಾಧನೆನ ಗುರುತಿಸಿದ್ದಾರೆ. ಸೊ ಅವ್ರ ಹತ್ರ ಅವರ ಖುಷಿ ಬಗ್ಗೆ, ಈ ಸಾಧನೆ ಬಗ್ಗೆ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಎಷ್ಟು ವರ್ಷಗಳಿಂದ ಈ ಛಾಯಾಗ್ರಹಣದ ಫೀಲ್ಡ್ ಅಲ್ಲಿ ಇದ್ರಿ ಸರ್? ನಾನು 1987ರಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಹಾಗೆ ಬೆಂಗಳೂರಲ್ಲಿ ನಾವೆಲ್ಲ ಏನು ಹುಡುಗರು ಇಲ್ದಂಗೆ ಕೈಯಲ್ಲಿ ಲೈಟ್ ಇಟ್ಕೊಂಡು ವಿಡಿಯೋಗ್ರಫಿ, ಫೋಟೋಗ್ರಫಿ ಮಾಡ್ತಾ ಇದ್ವಿ ಅವಾಗ. ಕೊನೆಗೆ 1995-96 ಬೆಂಗಳೂರಲ್ಲಿ ಟಿವಿ ಡಿಮ್ಯಾಂಡ್ ಬರ್ತಿತ್ತು. ಅವಾಗ ಟಿವಿ ಡಿಸ್ಪ್ಲೇ ಮಾಡ್ತಿದ್ವಿ ಮದುವೆಗಳಿಗೆಲ್ಲ. ಅವಾಗ ಡಿಮ್ಯಾಂಡ್ ಇತ್ತು. ಸೊ ಅವತ್ತಿನ ಕಾಲಕ್ಕೆ ಒಂದು 100 ಟಿವಿ ಹಾಕಿದ್ದೆ ನಾನು. ಗೋಪಿ, ಇವತ್ತು ನನ್ನ ಟಿವಿ ಗೋಪಿ ಅಂತಾನೆ ಕೇಳಿದ್ರು ಬೆಂಗಳೂರಲ್ಲಿ. ಯಾರು ಕೇಳಿ ಟಿವಿ ಗೋಪಿ ಅಂತ ಗೊತ್ತು. ಸೊ ಅವತ್ತಿನ ಕಾಲಕ್ಕೆ ನಾವಿದ್ವು. ಇವಾಗೆಲ್ಲ ವೆಟ್ರನ್ಸ್ ಆಗ್ಬಿಟ್ಟಿದ್ವಿ. ಅದು ಇವತ್ತು ನಮ್ಮನ್ನ ನೋಡಿ ನಮ್ಮನ್ನ ಸನ್ಮಾನ ಮಾಡಿ ಖುಷಿ ಆಗ್ತದೆ. ಸರ್, ಇವತ್ತು ನಿಮ್ಮ ಸಾಧನೆನ ಗುರುತಿಸಿದ್ದಾರೆ. ಸೊ ನಿಮ್ಗೊಂದು ಸಾಧನೆಗೆ ನಿಮ್ಮ ಅದಕ್ಕೆ ತಕ್ಕಂತ ಒಂದು ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಈ ಖುಷಿ ಬಗ್ಗೆ, ಸಂಭ್ರಮಾಚರಣೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇದು ನಾವು ಡಿಜಿ ಇಮೇಜ್ ಅಂತ ಮಾಡ್ತಿದಾರಲ್ಲ, ಇದು ಕನ್ನಡ ಡಿಜಿ ಇಮೇಜ್ 10ನೇ ವರ್ಷದ ಕಾರ್ಯಕ್ರಮ. ಇದು ಬಹಳ ಅದ್ಭುತವಾದ ಕಾರ್ಯಕ್ರಮ. ಯಾಕಂದ್ರೆ ಹೊರಗಡೆ ಅವ್ರು ಮಾಡ್ತಿದ್ರು, ಬಂತು ಬೆಂಗಳೂರಿಗೆ ಬಂದು. ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮದೇ ಆದಂತ ಒಂದು ಕಾರ್ಯಕ್ರಮ ಮಾಡೋದಿದೆಯಲ್ಲ, ಇದು ಸಾಧನೆ. ಇದು ಸುಮ್ಮನೆ ಅಲ್ಲ. ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟೊಂದು ಕರ್ಕೊಂಡ್ಬಂದು ಇಷ್ಟೊಂದು ಸಂಘಟನೆ ಮಾಡೋದಿದೆಯಲ್ಲ, ತುಂಬಾ ಅದ್ಭುತವಾದ ಕಾರ್ಯಕ್ರಮ. ಈ ಕಾರ್ಯ ಯಾರು ಇಲ್ಲಿ ಕೆಲಸ ಮಾಡ್ತಿದಾರ ಪದಾಧಿಕಾರಿಗಳು, ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಸರ್. ಆಮೇಲೆ ಇವಾಗ ನೋಡಿ, ಒಂದು ಕ್ವಶನ್ ಏನಂದ್ರೆ, ಅವಾಗ ಎಲ್ಲ ಫೋಟೋಗ್ರಫಿ ಅನ್ನೋದು ಒಂದು ರೀಲಲ್ಲಿ ನಡೀತಿತ್ತು. ಇವಾಗ ಫುಲ್ಲು ಡಿಜಿಟಲೈಸ್ ಮಾಡಿದ್ದಾರೆ. ಸೊ ಇದರಿಂದ ತುಂಬಾ ಜನ ಹಳೆ ಸ್ಟುಡಿಯೋ ಹಿಡ್ಕೊಂಡು ಎಲ್ಡರ್ಸ್ಗಳಿಗೆ, ಹಳೆ ತಲೆಗಳಂತ ಏನ್ ಕರಿತೀವಿ, ಅವ್ರಿಗೆ ಈ ಕಡೆ ಲಾಸು ಆಗ್ತಿದೆ. ಸೊ ಆಮೇಲೆ ಇದು ಇಂಪ್ರೂವೈಸ್ ಒಂದ್ ಕಡೆ ಒಳ್ಳೇದು ಆಗ್ತದೆ, ಇನ್ನೊಂದ್ ಕಡೆ ಸ್ವಲ್ಪ ಅವಾಗ ಓನ್ ಸ್ಟುಡಿಯೋ ಮಾಡಿ ಸಾಲ ಗೀಲ ಮಾಡಿ ಸ್ಟುಡಿಯೋ ಮಾಡಿದ್ರೆ ಲಾಸ್ ಆಗ್ತದೆ. ಸೊ ಇದ್ರ ಬಗ್ಗೆ, ಈ ಬೆಳವಣಿಗೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ನಾವೆಲ್ಲ 87-88 ಮಾಡ್ಬೇಕಾದ್ರೆ ಒಂದು ಕ್ಯಾಮ್ರಾ ತಗೋಬೇಕು ಅಂತಂದ್ರೆ ಅಟ್ಲೀಸ್ಟ್ ನಮಗೆ ಒಂದು 1.5 ಲಕ್ಷ 2 ಲಕ್ಷ ಬೇಕಾಗಿತ್ತು. ಒಂದು ಸ್ಟಿಲ್ ಕ್ಯಾಮ್ರಾ, ಆ ಒಂದು ಮಿನೋಲ್ಟಾ ತಗೋಬೇಕು ಅಥವಾ ಇನ್ಯಾವುದೋ ನಿಕಾನ್ ತಗೋಬೇಕು ಅಂತಂದ್ರೆ ಅವತ್ತಿನ ಕಾಲಕ್ಕೆ 70,000 80,000 ಬಹಳ ಹಾರಿಬಲ್ ತಗೋಬೇಕಂದ್ರೆ. ಅದನ್ನ ಕ್ಯಾಮ್ರಾ ಹಾಕಿದ್ರೆ ಬೆಲೆ ಐತದಕ್ಕೆ. ಇವತ್ತೇನಾಗ್ಬಿಟ್ಟಿದೆಲ್ಲ EMI ಕೊಡ್ತಾರೆ, ಬಜಾಜ್ ಫೈನಾನ್ಸ್. ಆಡೋ ಮಕ್ಕಳೆಲ್ಲ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಈಗ ಮೊಬೈಲಲ್ಲಿ ಕ್ಯಾಮ್ರಾ ಬಂದಿದೆ. ಸೋನಿ ಅವರು ಬಿಟ್ಟರು ಅಂತ ಒಂದು ಈ ಮೆಗಾ ಪಿಕ್ಸಲ್, ಆ ಮೆಗಾ ಪಿಕ್ಸಲ್. ಬಟ್ ಈಗ ಏನಾಗಿದೆ, ಬಟ್ ಏನೇ ಆದ್ರೂ ಇದಕ್ಕೇನು ಕಡಿಮೆ ಆಗಿಲ್ಲ. ಇದಕ್ಕಿರೋ ಗೌರವ ಇದ್ದೇ ಇದೆ. ಗೋಲ್ಡ್ ಇಸ್ ಗೋಲ್ಡ್. ಯಾವತ್ತಿದ್ರು ಫೋಟೋಗ್ರಫಿ ಇದನ್ನ ಯಾರು ಏನು ಮಾಡಿಲ್ಲ. ಎಂತ ಮೊಬೈಲ್ ಕ್ಯಾಮ್ರಾ ಬರಲಿ, ಇನ್ನೆಂತದೇ ಬರಲಿ, ಅಫ್ಕೋರ್ಸ್ ಇದು ಫೋಟೋಗ್ರಫಿ ಇದೆಯಲ್ಲ, ಇದು ಯಾವತ್ತು ಯಾರ ಕೈಲಿ ಹೋಗ್ಸಕ್ಕಾಗಲ್ಲ. ಈ ಟೆಕ್ನಿಕ್ ಇದೆಯಲ್ಲ, ಬೇರೆ ಎಲ್ಲರಿಗೂ ಸುಮ್ಮನೆ ಫೋಟೋ ಹೊಡೆಯೋದು ಇಂಪಾರ್ಟೆಂಟ್ ಅಲ್ಲ, ರೀಲ್ಸ್ ಮಾಡೋದು ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಇದ್ರಲ್ಲಿ ಮಾಡೋ ಪ್ರೊಫೆಷನಲ್ ಕೆಲಸ ಮಾಡೋದಿದೆಯಲ್ಲ. ಈಗ ಎಷ್ಟೋ ಜನ ಕಸ್ಟಮರ್ಸ್ ನಮ್ಗೆ ನಾವು ಇಟ್ಕೊಂಡಿರ್ತೀವಿ ಕೊಡಿ ಅಂತಾರೆ, ಬಟ್ ನಿಮ್ಗೆ ಫೋಟೋ ಪ್ರಿಂಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಗ್ರೈಸ್ ಬಂದಿರುತ್ತೆ. ಅವ್ರಿಗೆ ಗೊತ್ತಿರಲ್ಲ ಪಾಪ, ನಮ್ಮ ಮೊಬೈಲ್ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತ. ನಮ್ದೇ ಕ್ಯಾಮ್ರಾ, ನಮ್ಮ ಕ್ಯಾಮ್ರಲ್ಲೇ ಮಾಡಿದಾಗಲೇ ಅದಕ್ಕೊಂದು ಬೆಲೆ, ಅದಕ್ಕೊಂದು ಗೌರವ ಅಲ್ವಾ? ಕರೆಕ್ಟ್ ಸರ್. ಇವಾಗ ಈಗಿನ ಯೂಸ್ ಅಂತ ಏನ್ ಕರಿತೀವಿ ನಾವು, ಈ ಫೀಲ್ಡಿಗೆ ನಾನೊಬ್ಬ ಫೋಟೋಗ್ರಾಫರ್ ಆಗ್ಬೇಕು, ನಾನೊಬ್ಬ ಒಳ್ಳೆ ಕ್ಯಾಮ್ರಾಮನ್ ಆಗ್ಬೇಕು ಅಂತ ಈ ಇಂಟ್ರೆಸ್ಟ್ ಇಟ್ಕೊಂಡು ಈ ಫೀಲ್ಡಿಗೆ ಬರುವಂತ ಯೂಸ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ, ನಿಮ್ಮ ಸಾಧನೆ ಮೇಲೆ ಒಂದು ಕಿವಿ ಮಾತು ಹೇಳಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀನಿ? ನೋಡಿ, ನನ್ನ ಹತ್ರ 100 ಜನ ಕೆಲಸ ಮಾಡಿರೋದು ಇಲ್ಲಿವರೆಗೂ. ಎಲ್ಲ ಬಿಟ್ಟು ಹೋಗಿದ್ದಾರೆ. 100 ಜನ ಕೆಲಸ ಮಾಡಿದ್ದಾರೆ. ಅವರವರೇ ಈಗ ಸ್ವಂತ ಕ್ಯಾಮ್ರಾ ಹಾಕೊಂಡು ಕೆಲಸ. ಏನಿಲ್ಲ, ತುಂಬ ಒಳ್ಳೆ ಬಿಸ್ನೆಸ್ ಇದು. ಕಮರ್ಷಿಯಲ್ ಬಿಸ್ನೆಸ್ ಮಾಡೋಕೆ ಒಳ್ಳೆ ಬಿಸ್ನೆಸ್. ನೀವು ಪ್ರೊಫೆಷನಲ್ ಆಗಿ ತೊಗೊಂಡ್ರೆ ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ಬೋದು ಮತ್ತು ಒಳ್ಳೆ ಕಸ್ಟಮರ್ಸ್ ಹಿಡಿಬೋದು.
ನನಗನ್ಸುತ್ತೆ ಈ ಪ್ರೊಫೆಷನ್ ಒಳ್ಳೆ ಪ್ರೊಫೆಷನ್ ಬೇರೆ ಯಾವುದೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ನಾವು ತುಂಬ ಚೆನ್ನಾಗಿ ದುಡ್ದಿದ್ದೀವಿ ಇದ್ರಲ್ಲಿ. ಚೆನ್ನಾಗಿ ದುಡ್ದಿದ್ದೀವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಇದೆ. ನಮ್ಮ ಮುಂದೆ ಒಬ್ಬ ಸಿದ್ದರಾಮಯ್ಯ ಆಗಲಿ ಯಾರು ಮೋದಿ ಆಗಲಿ ನಥಿಂಗ್. ನಾವಿದ್ರೆ ಅವ್ರ ಫೋಟೋ ತೋರಿಸಿದ್ರೆ ನಥಿಂಗ್. ಇಲ್ಲ ಅಂದ್ರೆ ಅವ್ರು ಯಾರು ಕಾಣಿಸೋದೇ ಇಲ್ಲ. ಮೋದಿನೂ ಕಾಣಲ್ಲ, ಸಿದ್ದರಾಮಯ್ಯನೂ ಕಾಣಲ್ಲ, ಇನ್ಯಾವ ಫಿಲಮ್ ಆಕ್ಟರ್ಗಳು ಕಾಣಲ್ಲ. ನಾವಿದ್ರೆ ಅವರು. ಸೊ ಫೋಟೋಗ್ರಫಿ ಹೀರೋನ್ ತೋರಿಸ್ಬೇಕು ಅಂದ್ರೆ ಹೀರೋನ್ ವಿತೌಟ್ ಫೋಟೋಗ್ರಾಫರ್ ನೋ ಬಡಿ ಇಸ್ ದೇರ್. ನಾವಿದ್ರೆ ಹಾರ್ಟಿಗೆ ಬ್ಲಡ್ ಇದ್ದಂಗೆ. ಆಫ್ ಕೋರ್ಸ್ ಸರ್, ಇವಾಗ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಅಂತ ಏನೇನೋ ಒಂದು ಟ್ರೆಂಡ್ ಬಂದಿದೆ, ಏನೇನೋ ಮಾಡ್ತಾರೆ. ನಮ್ಮ ಟ್ರೆಡಿಷನ್ ಹಾಳು ಮಾಡ್ತಿದ್ದಾರೆ, ನಮ್ಮ ಕಲ್ಚರ್ ಹಾಳು ಮಾಡ್ತಿದ್ದಾರೆ. ಆಕ್ಚುಲಿ ಅದು ನಮ್ಮ ಹಿಂದೂಗಳಿಗೆ ಅದು ಕಲ್ಚರ್ ಅಲ್ಲ. ಈ ಪ್ರೀ ವೆಡ್ಡಿಂಗು ಪೋಸ್ಟ್ ವೆಡ್ಡಿಂಗ್ ಅಂತ ಏನ್ ಮಾಡ್ತಾರೆ ಅದೆಲ್ಲ ಮುಂಚೆ ಇರಲಿಲ್ಲ. ಅವಾಗೆಲ್ಲ ಹೆಣ್ಣನ್ನೇ ತೋರಿಸ್ತಾ ಇರಲಿಲ್ಲ, ಡೈರೆಕ್ಟ್ ಮಂಟಪದಲ್ಲಿ ಕೂರ್ಸೋರು. ಅದೊಂದು ನಾಚಿಕೆ ಇತ್ತು, ಗಂಡನ ಹೆಸರು ಹೇಳಕ್ಕೆ ಒಂದು ನಾಚಿಕೆ ಪಡೋರು. ಇವಾಗ ಹಂಗಲ್ಲ, 1 ತಿಂಗಳು 2 ತಿಂಗಳು ಮುಂಚೆನೆ ಅರ್ಧ ಬಟ್ಟೆ ಹಾಕೊಂಡು ಏನೇನೋ ಶೂಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಹೋಗ್ತಾ ಹೋಗ್ತಾ ಹಿಂಗೆ ಏನಾಗಿದೆ ಗೊತ್ತಾ ನೋಡಿ, ನನಗೆ ಒಬ್ರು ಕಸ್ಟಮರ್ ಕರೀತಾರೆ, ಫೋಟೋಗ್ರಫಿ ಆರ್ಡರ್ ಕೊಡ್ಬೇಕು ಬನ್ನಿ ಅಂತ ಕರೀತಾರೆ. ಪಾಪ ಅವ್ರು ತುಂಬಾ ಹಳುಬರಾಗಿರ್ತಾರೆ, ಅವ್ರಿಗೆ ಇದೆಲ್ಲ ಇಷ್ಟ ಇರಲ್ಲ ಮನೆಯಲ್ಲಿ. ಬಟ್ ಇವತ್ತಿನ ಹೆಣ್ಮಕ್ಳು ಇದಾರಲ್ಲ, ಗಂಡ್ಮಕ್ಳು ಬಿಡಿ, ಹೆಣ್ಮಕ್ಳು ಇದಾರಲ್ಲ, ಅವ್ರು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ಬಿಟ್ಟಿರ್ತಾರೆ. ಆಮೇಲೆ ನಾವು ಅವ್ರಿಗೆ ಏನು ಹೇಳಂಗಿಲ್ಲ, ಅವರೇ ರೆಡಿ ಆಗ್ಬಿಟ್ಟಿರ್ತಾರೆ. ಶೂಟ್ ಮಾಡ್ರಿ, ಹೆಂಗ್ ಬೇಕು ಆಮೇಲೆ ನೀವ್ ಹೇಳ್ದಂಗೆ ಅವಾಗ ಹೆಣ್ಮಗು ಮಗ ತೋರಿಸ್ತಿರ್ಲಿಲ್ಲ, ನಾವು ಅಪ್ಪ ಅಮ್ಮ ಒಪ್ಕೊಂಡ್ಬಿಟ್ರೆ ನಾವು ಒಪ್ಕೋಬೇಕು. ಈಗ ಇಲ್ಲ, ಈಗೆಲ್ಲ ತುಂಬಾ ಅಡ್ವಾನ್ಸ್ಡ್ ಇದಾರೆ. ಆರಾಮಾಗಿ ಅವರು ನಾವೇನು ಫೋಟೋಗ್ರಾಫರ್ ಹೇಳ್ಕೊಡಂಗಿಲ್ಲ, ಅವರೇ ಎಲ್ಲ ಬುಕ್ ಮಾಡಿರ್ತಾರೆ. ಎಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕು, 1 ಅವರ್ದಲ್ಲಿ ಮಾಡ್ಬೇಕಾ, ಇಲ್ಲ ಫಿಲಮ್ ಸಿಟಿಲಿ ಮಾಡ್ಬೇಕಾ, ಇನ್ನೆಲ್ಲ ಕಾಡಲ್ಲಿ ಮಾಡ್ಬೇಕಾ, ಇಲ್ಲೆಲ್ಲ ಸ್ಮಶಾನದಲ್ಲಿ ಮಾಡ್ಬೇಕಾ, ಎಲ್ಲ ಅವರೇ ಕೊಚ್ಚಲ್ ಬಿದ್ದು ಫೋಟೋ ಹಿಡಿರಿ, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬಟ್ಟೆ ನಾವ್ ಹೆಂಗ್ ಹೇಳಕ್ ಆಗ್ತೀವಿ ಇದು ಹಾಕೋಬಿಡಿ ಅಂತ ಅವ್ರಿಗೆ. ಅವ್ರು ರೆಡಿ ಇರ್ಬೇಕು, ನಾವ್ ಬೇಡ ಅನ್ನೋಕೆ. ನಮ್ಮ ಕರ್ತವ್ಯ ಏನ್ ಮಾಡ್ಬೇಕು, ನಮ್ಮ ಪ್ರೊಫೆಷನ್ ನೋಡಪ್ಪ ಚೆನ್ನಾಗಿ ತೋರ್ಸೋದು ನಮ್ಮ ಪ್ರೊಫೆಷನ್. ಸೊ ವಿಲ್ ಡೂ ಇಟ್. ಸರ್, ಈಗ ಆತರ ಫೋಟೋ ಶೂಟ್ ಮಾಡುವಾಗ ನಾನು ತುಂಬಾ ಪೇರೆಂಟ್ಸ್ ನೋಡಿರ್ತೀನಿ, ಎಲ್ಡರ್ಸ್, ಅವ್ರಿಗೆ ಅದು ಇಷ್ಟ ಇರಲ್ಲ. ಅವ್ರ ಫೇಸ್ ನ ಅಬ್ಸರ್ವ್ ಮಾಡಿದೀನಿ ನಾನು. ಇವ್ರು ಏನೇನೋ ಮಾಡ್ತಿರ್ತಾರೆ, ಮನೇಲಿ ಒಂದು ಸಿಲಿಂಡರ್ ಎತ್ತಿಡು ಅಂದ್ರೆ ಎತ್ತಿಡಲ್ಲ, ಅಲ್ಲಿ ಒಂದು 50 kg ಹುಡುಗಿನ ಎತ್ಕೊಂಡು ಫೋಟೋ ಶೂಟ್ ಮಾಡ್ತಿರ್ತಾರೆ. ಸೊ ತಂದೆ ತಾಯಿಗೆ ಅದು ಇಷ್ಟ ಇಲ್ಲ ಅಂದ್ರೆ ಒತ್ತಾಯಕ್ಕೋಸ್ಕರ ಮಾಡ್ತಾ ಇರ್ತಾರೆ. ನೋಡಿ, ಯೂಸ್ ಏನ್ ಹೇಳ್ತೀರಾ ಸರ್? ಈಗ ನಾನು ಎಕ್ಸ್ಪೋಸ್ ಮಾಡಕ್ ಹೋಗ್ತೀನಿ, ನನ್ನ ಫ್ರೆಂಡ್ ಅವ್ರ ಮಕ್ಕಳು, ಈಗ ನಾನು ಸುಮಾರು ಮದುವೆ ಹೆಂಗ್ ಮಾಡಿದೀವಿ ಅಂತಂದ್ರೆ, ನನ್ನ ಫ್ರೆಂಡ್ ಮದ್ವೆ ಮಾಡಿ, ಅವ್ರ ಮಕ್ಳು ಮದ್ವೆ ಮಾಡಿ, ಅವ್ರ ಮೊಮ್ಮಕ್ಳು ಮದ್ವೆ ನಾನು ಅಷ್ಟು ಜನ ಮಾಡಿದೀನಿ. ಅವಾಗ ನನ್ನನ್ನು ನೋಡ್ಬಿಟ್ಟು ಅಂಕಲ್ ಫೋಟೋಗ್ರಾಫರ್ ನಮ್ಮ ಹುಡುಗನ್ ಕಳ್ಸಿರ್ತೀನಿ ಫೋಟೋ ಹಿಡಿಯಕ್ಕೆ. ನಾನು ಸುಮ್ಮನೆ ಜಸ್ಟ್ ನೋಡಕ್ ಹೋಗಿರ್ತೀನಿ ಏನು ಮಾಡ್ತಿರ್ತಾರೆ ಕೆಲಸ ಅಂತ. ಅವ್ರೇನಾದ್ರು ಹಿಂಗೆ ಕಿಸ್ ಕೊಡೋದು ಅದೆಲ್ಲ ನೋಡಕ್ ಹೋದಾಗ ನಾನು ಇದೇ ತಕ್ಷಣ ಅಂಕಲ್ ಇದಾರೆ, ಸ್ವಲ್ಪ ಆಮೇಲೆ ಸ್ವಲ್ಪ ಅಂಕಲ್ ಆ ಕಡೆ ಕರ್ಕೊಂಡು ಹೋಗ್ಬಿಡಿ ಯಾರಾದ್ರು. ಅವ್ರಿಗೆ ಏನ್ ಭಯ ಇಲ್ಲ, ಅದು ಏನೋ ಗೌರವ. ಬಟ್ ಅಪ್ಪ ಅಮ್ಮಲ್ಲಿ ಯಾರಿಗೂ ಇಷ್ಟ ಇಲ್ಲ ಇದೆಲ್ಲ. ಯಾರಿಗೆ ಆಗ್ಲಿ ರೀ, ನಾವೇನಾದ್ರು ವೆಡ್ಡಿಂಗ್ ಶೂಟ್ ಮಾಡಿರೋದನ್ನ ಡಿಸ್ಪ್ಲೇ ಮಾಡ್ತೀವಿ ರಿಸೆಪ್ಷನ್ ಅಂದ್ರೆ ಅಪ್ಪ ಅಮ್ಮ ಇಷ್ಟಪಡಲ್ಲ, ಮುಜುಗರ ಅವ್ರು ಚಡ್ಡಿ ಹಾಕೊಂಡಿರ್ತಾರೆ, ಇನ್ನೊಂದು ಸ್ಕರ್ಟ್ ಹಾಕೊಂಡಿರ್ತಾರೆ, ಅಪ್ಪ ಅಮ್ಮಂಗೆ ಇಷ್ಟ ಆಗಲ್ಲ. ಇಷ್ಟೆಲ್ಲ ಕಷ್ಟ ಮಾಡ್ಕೊಂಡು ಬಂದಿರ್ತೀವ ನಾವು, ಅಲ್ಲಿ ಡಿಸ್ಪ್ಲೇ ಮಾಡಕ್ಕಾಗಲ್ಲ. ಕೊನೆಯಲ್ಲಿ ಹೇಳ್ತಾರೆ ಬೇಡಪ್ಪ ಇದು ನಮ್ಮಲ್ಲಿ ನೋಡ್ಕೊಳಕ್ ಸಾಕು, ನಮ್ಗೆ ಜನ ಏನ್ ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ. ನಾನು ಏನ್ ಮಾಡಿದೆ, ಅದಕ್ಕೆ ಫಸ್ಟ್ ಇಂಟ್ರೊಡಕ್ಷನ್ ಏನ್ ಮಾಡಿದೆ, ಬೆಂಗಳೂರಲ್ಲಿ ಫೋಟೋಗ್ರಫಿ ಅಂತಿದ್ದಾಗೆ ನಾನು ಏನ್ ಮಾಡಿದೆ, ಫಸ್ಟ್ ಸುಮಾರು 15-20 ವರ್ಷದಿಂದ ಏನ್ ಮಾಡಿದೆ, ಒಂದು ಹುಡುಗಿ ಫೋಟೋಸ್ ತರಿಸ್ತಾ ಇದ್ದೆ. ನೋಡಮ್ಮ ನೀವು ಮಗುವಿಂದ ಎಷ್ಟು ನಿಮ್ದು ಡೆವಲಪ್ಮೆಂಟ್ ಏನಿದೆ ಅಷ್ಟು ಫೋಟೋಸ್ ತಂದ್ಕೊಡಿ, ನಿಮ್ಮ ಅಪ್ಪ ಅಮ್ಮನ ಫೋಟೋಸ್, ನೀವು ಸ್ಕೂಲಲ್ಲಿ ಏನೆಲ್ಲ ಪ್ರೈಸಸ್ ತಗೊಂಡಿದ್ರೆ ಎಲ್ಲ ತಗೊಂಡ್ಬಂದಿ, ಅದನ್ನ ನಾನು ನಿನ್ ಡಿಸ್ಪ್ಲೇ ಮಾಡ್ತೀನಿ. ಅದನ್ನ ಡಿಸ್ಪ್ಲೇ ಮಾಡ್ತೀನಿ ನಾನು. ಅವಾಗ ಏನಾಗುತ್ತೆ, ನಿನ್ನ ನೋಡದೆ ಇರೋರೆಲ್ಲ ನೋಡ್ತಾರೆ, ಓ ಇವಳ ಡೆವಲಪ್ಮೆಂಟ್ ಹಿಂಗ್ ಆಗಿದೆ, ಇವತ್ತು ಮದುವೆ ಆಗ್ತಿದ್ದಾಳೆ, ಬಿಫೋರ್ ದಟ್ ಏನ್ ಮನೆ ಫಂಕ್ಷನ್ ಮಾಡಿರ್ತಾರೆ ಅದನ್ನ ಡಿಸ್ಪ್ಲೇ ಮಾಡೋಣ. ಆತರ ನನಗೆ ಯಾವುದೇ ಮದುವೆ ಮಾಡಿದ್ರು ನಾನು ಫಸ್ಟ್ ಮಾಡೋದು ಅದನ್ನೇ. ಬಿಫೋರ್ ರಿಸೆಪ್ಷನ್ ಅವ್ರದ್ದೆಲ್ಲ ಸಾಧನೆಗಳು ಏನಿರುತ್ತೆ, ಅಥವಾ ಅವ್ರು ಏನಾದ್ರು ಮಾಡಿರ್ಲಿ, ಅಥವಾ ಅವ್ರಿಗೆ ಆಟ ಆಡೋದು, ಅಥವಾ ಎಲ್ಲ ಫಾರಿನ್ ಹೋಗಿರೋದು, ಏನೋ ಒಂದು ಚಿಕ್ಕ ಮಗುವಿಂದ ಅವಳು ಇಲ್ಲಿ ಮದುವೆ ಆಗೋ ತನಕ ಏನಿದೆ ಫೋಟೋಸು, ಹುಡುಗಿ ಫೋಟೋಸು, ಅವ್ರ ಫ್ಯಾಮಿಲಿ ಫೋಟೋಸ್ ತುಂಬಾ ಬೇಕಾದವ್ರು ಎಲ್ಲ ಡಿಸ್ಪ್ಲೇ ಮಾಡ್ತೀನಿ ಫಸ್ಟ್. ಅಷ್ಟೊಂದು ಖುಷಿ ಆಗುತ್ತೆ. ಬಂದು ತುಂಬಾ ಜನ ಊರಿಂದ ಬಂದಿರ್ತಾರೆ, ನೋಡ್ದವ್ರು ಇರ್ತಾರೆ, ಮಗುವಿಂದ ಎಂಗೇಜ್ಮೆಂಟ್ ನೋಡ್ದವ್ರು ಇರ್ತಾರೆ, ಎಂಗೇಜ್ಮೆಂಟ್ ಫೋಟೋಸ್ ಡಿಸ್ಪ್ಲೇ ಮಾಡ್ಬೇಕು, ಶಾಸ್ತ್ರ ಮಾಡಿರ್ತಾರೆ ಅದನ್ನ ನೋಡ್ದವ್ರು ಇರ್ತಾರೆ, ಅದನ್ನ ಡಿಸ್ಪ್ಲೇ ಮಾಡೋದು. ಇದು ಯಾವ್ದು ಸ್ಕರ್ಟ್ ಹಾಕಿ, ಅಫ್ಕೋರ್ಸ್ ನಾನು ಪ್ರೊಫೆಷನ್ ಬಗ್ಗೆ ಮಾತಾಡೋಕಲ್ಲ, ಬಟ್ ಅಪ್ಪ ಅಮ್ಮಂಗೆ ಇಷ್ಟ ಆಗಲ್ಲ. ಆಮೇಲೆ ಫ್ಯಾಮಿಲಿ ದೊಡ್ಡವರಂತ ಸಂಬಂಧಿಕರಲ್ಲ, ನಾವು ಆಡ್ಸಿರೋ ಮಕ್ಕಳು ಸ್ಕರ್ಟ್ ಹಾಕೊಂಡು ತೊಡೆ ತೋರಿಸ್ಕೊಂಡು ಬಟ್ ಈ ಯೂಸ್ ಏನ್ ಮಾಡಕ್ಕೂ ಬರಲ್ಲ. ಈಗ ಟ್ರೆಂಡು ಹಂಗೆ ಇದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಬಂದಾಗಿಂದಂತೂ ಹಾಳಾಗೋಗಿದೆ. ಸೊ ಈ ಕೊನೆಯದಾಗಿ ಸರ್, ಈಗಿನ ಯೂಸಿಗೆ ನಿಮ್ಮ ಸಾಧನೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ, ಅಥವಾ ಈ ಪ್ರೊಫೆಷನ್ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ? ನಿಮ್ಮ ಒಂದು ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ, ಕಿವಿ ಮಾತೇನಪ್ಪಾ, ಫೋಟೋಗ್ರಫಿ ಈ ಕೆಲ್ಸಕ್ಕೆ ಬರೋರಿಗೆ ಒಂದು ಮೋಟಿವೇಶನ್, ಖುಷಿಯಾಗಿ ಬರ್ಬೇಕು. ಅಂದ್ರೆ ಇದನ್ನ ಡೆಡಿಕೇಶನ್ ಇರ್ಬೇಕು. ಸುಮ್ಮನೆ ಏನೋ ಬಂದೆ ಶೋಕಿ ಇರಬಾರ್ದು. ಆಮೇಲೆ ಕೆಲಸ ಕಲ್ತ್ಕೊಂಡ್ ಬರ್ಬೇಕು. ಇಲ್ಲೆಲ್ಲ ಕ್ಯಾಮ್ರಾ ಬಾಡಿ ಕೊಡ್ತಾರೆ, ಇದಕ್ಕೆ EMX ಕ್ಯಾಮ್ರಾ ಕೊಡ್ತಾರೆ, ಅದೆಲ್ಲ ಇರಬಾರ್ದು. ತುಂಬಾ ಚೆನ್ನಾಗಿ ಕೆಲಸ ಕಲಿಬೇಕು.
ನೀನು ಫೋಟೋಗ್ರಾಫ್ ಆಗಿರಬೇಕು, ವಿಡಿಯೋಗ್ರಾಫರ್ ಆಗಿರಬೇಕು, ಜೊತೆ ಎಡಿಟಿಂಗ್ ಕಲ್ತಿರ್ಬೇಕು. ಎಡಿಟಿಂಗ್ ಅಂತ ಎಲ್ಲ ನೀನು ಕಲ್ತು ನೀನು ಮಾಡಿದ್ರೆ ಮಾತ್ರ ನೀನೊಬ್ಬ ಸಾಧಕ ಆಗ್ತೀಯ. ನೀನು ಮಾಡಿ ಇನ್ನೊಬ್ಬನ ಕೊಟ್ಟು ಅವನ ಹತ್ರ ಕಸ್ಟಮರ್ ಸರಿ ಮಾಡಿಲ್ಲ ಅಂದ್ರೆ ತಿರ್ಗಿ ಅವನ ಹತ್ರ ಓಡೋಗೋದು. ಪಕ್ಕಾ ಪ್ರೊಫೆಷನಲ್ ಆಗಿ ಲೈನಿಗೆ ಬನ್ನಿ, ತುಂಬಾ ಚೆನ್ನಾಗಿ ದುಡಿಬೋದು. ನೀವು ಯಾರಿಗೂ 10 ರೂಪಾಯಿ ಕೊಡೋಂಗಿರಲ್ಲ, ನೀವೇ ದುಡಿದು ನೀವೇ ರಾಜಂತರ ಇರೋದು. ಒಳ್ಳೇದಾಗ್ಲಿ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಮ್ಮ ಯೂಸ್ಗೆ, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ರಿ. ಸೊ ಈಗೇನು ಯೂಸ್ ಅದು ಇದು ಎಲ್ಲ ನೋಡಿ ಹಾಳಾಗ್ತಿದ್ರೆ ಅವ್ರಿಗೆ ಒಳ್ಳೆ ಕಿವಿ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು. ನಿಮ್ ಸಾಧನೆ ಇದೇ ತರ ನಿರಂತರವಾಗಿ ಮುಂದುವರಿಲಿ ಸರ್. ನಮ್ಮ ಚಾನಲ್ ಕಡೆಯಿಂದ ನಮ್ಮ ಕಡೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಒಳ್ಳೆದಾಗಿ. ಓಕೆ, ನಮಸ್ಕಾರ ವೀಕ್ಷಕರು. ಇವತ್ತು ನಾವು ಇನ್ನೊಬ್ರು ಸಾಧಕರ ಜೊತೆ ಇದ್ದೀವಿ. ಸೊ ಅವ್ರದ್ದು ಏನು ಸ್ಪೆಷಲ್ ಅಂದ್ರೆ ಅವರಿಗೆ ವಿಶಿಷ್ಟ ಸೇವಾ ಸಾಧಕ ಒಂದು ಸ್ಪೆಷಲ್ ಅವಾರ್ಡ್ ಕೊಟ್ಟಿದ್ದಾರೆ. ಅವ್ರ ಹೆಸರು ಸಿದ್ಲಿಂಗೆ ಪ್ರಸಾದ್ ಅಂತ. ಸೊ ಬನ್ನಿ ಈ ಸಾಧನೆ ಬಗ್ಗೆ, ಅವ್ರ ಅವಾರ್ಡ್ ಬಗ್ಗೆ, ಖುಷಿ ಬಗ್ಗೆ, ಈ ಸಂಭ್ರಮದ ಬಗ್ಗೆ ಅವ್ರನ್ನೇ ಮಾತಾಡ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನೀವು ಬೇಸಿಕಲಿ ಎಲ್ಲಿನವರು? ನಾವು ಮೈಸೂರವರು. ಮೈಸೂರು. ಸೊ ಎಷ್ಟು ವರ್ಷಗಳಿಂದ ಈ ಫೀಲ್ಡಲ್ಲಿ ಇದ್ದೀರಾ? ನಾನು ಕಳೆದ ಒಂದು 25 ವರ್ಷದಿಂದ ಈ ಛಾಯಾಗ್ರಹಣ ಹೌದು ಇದೇ ಫೀಲ್ಡಲ್ಲಿ ಇದ್ದೀನಿ. ಈಗ 1 ವರ್ಷದಿಂದ ನನ್ನ ಹಿರಿಯರು ಕೆಲವರು ಇದ್ದಾರೆ, ವನ್ಯಜೀವಿ ಛಾಯಾಗ್ರಹಣ ಮಾಡ್ತಾ ಇದ್ದಾರೆ. ಅವ್ರಗಳ ಗೈಡೆನ್ಸ್ ತೊಗೊಂಡು ನಾನು ಈಗ ಒಳ್ಳೆ ಫೋಟೋಗ್ರಫಿ ಮಾಡ್ತಾ ಇದ್ದೀನಿ. ಹಾಗಾಗಿ ಅದರಲ್ಲಿ ನಾನು ಒಂದಷ್ಟು ಕಾಂಪಿಟೇಷನ್ಸ್ಗಳಿಗೆ ಇದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ಈಗ ನಂದು ಹೆಚ್ಚು ಕಡಿಮೆ ಒಂದು 11 ದೇಶಗಳಲ್ಲಿ ನಂದು ಅವಾರ್ಡ್ ಆಗಿದೆ. ಒಟ್ಟು ಒಂದು 150ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ನಾನು ಪಡ್ಕೊಂಡಿದ್ದೀನಿ. ಹಾಗಾಗಿ KPA ಸಂಘದವರು ಇವತ್ತು ನನ್ನನ್ನು ಈ ಒಂದು ನನ್ನ ಸಾಧನೆಯನ್ನು ಗುರುತಿಸಿ ನನಗೆ ಇಲ್ಲ ಇದು ಸ್ಪೆಷಲ್ ಅವಾರ್ಡ್ ಕೊಡಲೇಬೇಕು ಅಂತೇಳಿ ವಿಶಿಷ್ಟ ಸೇವಾ ಸಾಧಕ ಅನ್ನೋ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿ ತಂದುಕೊಟ್ಟಿದೆ. ಹಾಗಾಗಿ KPA ಅವರ ಸಂಪೂರ್ಣ ಎಲ್ಲ ಆಡಳಿತ ಮಂಡಳಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಿಮಗೆ ಎಷ್ಟು ವರ್ಷಗಳಿಂದ ಇಷ್ಟು ವರ್ಷ ಈ ಸಾಧನೆ ಮಾಡ್ಕೊಂಡು ಬಂದಿದ್ದೀರಾ? ನಿಮಗೆ ನಾನೊಬ್ಬ ಛಾಯಾಗ್ರಾಹಕನೇ ಆಗಬೇಕು, ಫೋಟೋಗ್ರಫಿನೇ ಆಗಬೇಕು ಅನ್ನೋ ಈ ಇಂಟ್ರೆಸ್ಟು, ಈ ಪ್ಯಾಷನ್ ನಿಮ್ಗೆ ಯಾವಾಗಿಂದ ಬಂತು ಸರ್? ಕಳೆದ 25 ವರ್ಷ ಅಂತ ಹೇಳಿದ್ನಲ್ಲ, ಅದು ಒಂದು ಒಳ್ಳೆಯ ಇನ್ಸಿಡೆಂಟ್. ಅದು ನೀವು ಕೇಳಿದ್ದು, ಅವ್ರ ಹೆಸರು ನಾನು ಹೇಳಲೇಬೇಕು. ನನ್ನ ಗುರುಗಳು ಒಬ್ಬರು ಜಗದೀಶ್ ಅಂತ ಇದ್ದಾರೆ. ಹೌದು, ಅವರು ವೆಡ್ಡಿಂಗ್ ಫೋಟೋಗ್ರಾಫರ್. ಅವರು ಒಂದು ಮದುವೆಯಲ್ಲಿ ಅವ್ರದ್ದೊಂದು ಫ್ಲ್ಯಾಶ್ ಕೈ ಕೊಟ್ಟಿತ್ತು. ಆವತ್ತಿನ ದಿನ ನನಗೆ ಜಸ್ಟ್ ಒಂದು ಫ್ಲ್ಯಾಶ್ ಹಿಡ್ಕೋ ಅಂಥೇಳಿ ಒಂದು ಸ್ಲೇವ ಬೇರೆ ಥರ ಮಾಡಿಕೊಂಡು ಲೈಟ್ ಮ್ಯಾನ್ ಥರ ಸುಮ್ಮನೆ ಫ್ಲ್ಯಾಶ್ ಹಿಡ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ದು. ಆವತ್ತಿನ ದಿನ ಶುರುವಾದಂಥ ನನ್ನ ಈ ಜರ್ನಿ ಇವತ್ತಿನ ದಿನ ಈಗ ವಿಶ್ವಮಟ್ಟಕ್ಕೆ ನನ್ನ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಇವತ್ತು ನಿಮ್ಮ ಸಾಧನೆ ಗುರುತಿಸಿದ್ದಾರೆ. ಸೊ ನಿಮಗೊಂದು ವಿಶಿಷ್ಟ ಸೇವಾ ಸಾಧಕ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಈ ಇಶ್ಯೂ ಬಗ್ಗೆ, ಈ ಪ್ರೋಗ್ರಾಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಇಲ್ಲ, ಇದು ಆಗಬೇಕಾಗಿತ್ತು. ಏಕೆಂದರೆ ಇದು ನಮ್ಮ ಛಾಯಾಗ್ರಾಹಕರ ಒಂದು ಹಬ್ಬ ಅಂತಲೇ ಹೇಳ್ಬೋದು ನಾವು. ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಎಲ್ಲರೂ ಒಂದೇ ಸೂರು ನಡೀಲಿ ನಾವು ಸೇರ್ತೀವಿ. ಇಂಥ ಕಾರ್ಯಕ್ರಮಗಳು ಅವಾಗಳ ಆಗ್ತಾ ಇರಬೇಕು. ನಮ್ಮಂಥ ಸಾಧಕರನ್ನ ಇವರು ಗುರುತಿಸಬೇಕು. ಇದೊಂದು ಒಳ್ಳೆ ಕೆಲಸ ಆಗ್ತಾ ಇದೆ ನಮ್ಮ KPA ವತಿಯಿಂದ ಅಂತ ಹೇಳಕ್ಕೆ ಖುಷಿ ಆಗ್ತದೆ ಸರ್. ಈಗ ಹೊಸದಾಗಿ ಕೊನೆಯದಾಗ ಒಂದು ಕ್ವಶನ್, ಈಗ ಹೊಸದಾಗಿ ಯೂಸ್ ಅಂತ ಏನಂತೀವಿ ನಾವು ಯಂಗ್ಸ್ಟರ್ಸ್, ನಾನೊಬ್ಬ ಫೋಟೋಗ್ರಾಫರ್ ಆಗಬೇಕು, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಆಗಬೇಕು ಅಂತ ಈ ಫೀಲ್ಡಿಗೆ ಬರೋರಿಗೆ ನೀವು ಒಂದು ದೊಡ್ಡ ಸಾಧಕನಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರಿಗೆ ಕಿವಿ ಮಾತು ಒಂದು ಸಜೆಷನ್ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಯಾರೇ ಹೊಸದಾಗಿ ಬಂದರೂ ಖಂಡಿತ ವೆಲ್ಕಮ್. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಹೆಂಗೆ ಅಂದರೆ ಯಾರು ಬಂದ್ರೂ ನಮ್ಮ ಛಾಯಾಗ್ರಹಣ ಇದಕ್ಕೆ ಯಾರೇ ಬಂದರೂ ಸೇರ್ಕೋಬೋದು, ಒಳಗಡೆ ಈಸಿಯಾಗಿ ಸೇರ್ಕೋಬೋದು. ನಾನು ಹೇಳೋದೇನಂತಂದರೆ ಹೊಸಬ್ರು ಬನ್ನಿ, ನಾನು ಯಾರಿಗೂ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ, ಹೊಸಬ್ರು ಬನ್ನಿ. ಆದರೆ ಏನಂದರೆ ಹಿರಿಯರನ್ನ ಒಂದು ಸಲ ನೀವು ಕಾಂಟ್ಯಾಕ್ಟ್ ಮಾಡಿ, ಗೌರವಿಸಿ, ಹಿರಿಯರಿಗೆ ಬೆಲೆ ಕೊಡಿ. ಅವರು ನಡ್ಕೊಂಡ್ಬಂದಿರೋ ದಾರಿನ ನೀವು ಪಾಲಿಸಿ. ಏನೋ ಒಂದು ಎಥಿಕ್ಸ್ ಇಟ್ಕೊಂಡು ಬಂದಿರ್ತಾರೆ ಹಳಬರುಗಳು. ಆ ಎಥಿಕ್ಸ್ ಏನು, ದೊಡ್ಡವ್ರನ್ನ ನೀವು ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ, ಸರ್ ನಾನು ಈ ಥರ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳಿ ಅವ್ರ ಗೈಡೆನ್ಸ್ ತೊಗೊಂಡು ನೀವು ಮಾಡಿದ್ರೆ ಖಂಡಿತ ಒಳ್ಳೆಯದು ಅಂತ ಹೇಳ್ತೀನಿ ಸರ್. ಮೇಡಮ್, ನಿಮ್ಮ ಹಸ್ಬೆಂಡ್ ಸಾಧನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸಾಧನೆ ನಾನು ನೋಡಿದ್ದೀನಿ, ಅವ್ರ ಜೊತೆಲೂ ಇದ್ದೀನಿ. ಸೊ ಇನ್ನು ತುಂಬಾ ಹೀಗೆ ಬೆಳೀಲಿ, ನನ್ನ ಪ್ರೋತ್ಸಾಹ ಯಾವತ್ತೂ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತಿರೋದು ನನ್ನ ವೈಫ್. ಈಗ ಮಾಮೂಲಿ ಹೆಣ್ಮಕ್ಳಿಗೆ ಒಂದು ತಲೆಯಲ್ಲಿ ಇರುತ್ತೆ, ಮದುವೆ ಆದರೆ ಗೌರ್ಮೆಂಟ್ ಕೆಲಸದವ್ರು ಆಗಬೇಕು, ಒಳ್ಳೆ ಜಾಬ್ ಇರೋನು ಆಗಬೇಕು, ದುಡ್ಡು. ಸೊ ಈಗ ಎಲ್ಲರೂ ಬ್ಯಾಕ್ಗ್ರೌಂಡ್ ನೋಡ್ತಾರೆ. ಸೊ ನಿಮ್ಮ ಹಸ್ಬೆಂಡ್ಗೆ ಈ ಹಾಬಿ ಬಂದಾಗ ನೀವು ಅವ್ರನ್ನ ಸಂಪೂರ್ಣವಾಗಿ ನಂಬಿ, ನನ್ನ ಗಂಡ ಇದ್ರಲ್ಲಿ ಏನೋ ಸಾಧನೆ ಮಾಡ್ತೀರಂತ ಒಂದು ಆ ಟೈಮಲ್ಲಿ ನಂಬಿಕೆ ಬಂತಲ್ಲ, ಅದು ಹೇಗೆ ಮೇಡಮ್? ಫಸ್ಟ್ ಆಫ್ ಆಲ್ ಬಂದು ಅವರು ಫೋಟೋಗ್ರಾಫರ್ ಅಂತ ಗೊತ್ತಿದ್ದೇನೆ ಮದುವೆ ಆಗಿದ್ದು. ಆಮೇಲೆ ಗೊತ್ತಾಯ್ತು ಅವ್ರಿಗೆ ವೈಲ್ಡ್ ಲೈಫ್ ಫೋಟೋಗ್ರಫಿನೂ ಇಂಟ್ರೆಸ್ಟ್ ಇದೆ ಅಂತ. ಸೊ ವೈಲ್ಡ್ ಲೈಫ್ ಫೋಟೋಗ್ರಫಿ ಇಂಟ್ರೆಸ್ಟ್ ಹೆಂಗಿದೆ ಅಂತ ಅವ್ರಿಗೆ ಎಲ್ಲೇ ಹೋದ್ರು ಹಕ್ಕಿ ನೋಡೋದು ಸಾಕು, ಈ ಹಕ್ಕಿನೇ ಬಂತು ಆ ಹಕ್ಕಿನೇ ಬಂತು ಅಂತ ಹೇಳೋರು. ಈಗ 1 ವರ್ಷದ ಹಿಂದೆ ಶುರು ಮಾಡೋರು ಮಾಡೋಣ ಅಂತ. ಸೊ 1 ವರ್ಷದಲ್ಲಿ ಅವ್ರಿಗೆ ಹೆಚ್ಚು ಕಡಿಮೆ 150 ಅವಾರ್ಡ್ ಸಿಕ್ಕಿದೆ. ಆಮೇಲೆ 11 ದೇಶಗಳಲ್ಲಿ ತಗೊಂಡಿದ್ದಾರೆ. ಸೊ ಹಂಗಾಗಿ ಅವ್ರನ್ನ ಗುರುತಿಸಲಾಗ್ತಾ ಇದೆ. ಸೊ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳಿಲಿ ಅಂತ ಅವ್ರಿಗೆ ಆಶಿಸ್ತೀನಿ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಇನ್ನೂ ಒಂದು ಸಣ್ಣ ವಿಷಯ ಹೇಳಬೇಕು ಅಂದ್ರೆ, ನೀವು ಕೇಳಿದ್ದಕ್ಕೆ ಈಗ ಹೇಳ್ತಾ ಇದ್ದೀನಿ. ನಾವಿಬ್ರು ಅಂದರೆ ಲವ್ ಮ್ಯಾರೇಜ್ ನಮ್ಮದು. ನಾವು ಮದುವೆ ಆದಂಥ ಟೈಮಲ್ಲಿ
ಮೇಡಮ್ಮದು ಏನು ಎಜುಕೇಷನ್ ಇದು ಇರಲಿಲ್ಲ, ನಾನು ಏನು ಯಾವುದೇ ಸಾಧನೆ ಮಾಡಿರಲಿಲ್ಲ. ಇದೇ 15 ವರ್ಷ ಆಯ್ತು ನಮ್ಮ ವೆಡ್ಡಿಂಗ್ ಲೈನಲ್ಲಿ. ಆವತ್ತಿನ ದಿನ ಮದುವೆ ಆದ ಹೊಸರಲ್ಲಿ ಅವಳು ಓದ್ತೀನಿ ಅಂದು, ಇವತ್ತು ಅವ್ರ ಮೇಡಮ್ಮು ಡಾಕ್ಟರೇಟ್ ಕಂಪ್ಲೀಟ್ ಮಾಡಿದ್ದಾರೆ, ಅವರು ಕೂಡ ಸಾಧನೆ ಮಾಡಿದ್ದಾರೆ. ಆ ಸಾಧನೆ ಮುಗಿದ ಮೇಲೆ ನಾನು ಅವಳಿಗೆ ಹೇಳಿದೆ, ನೋಡಮ್ಮ ನಾನೇನಾದ್ರು ಮಾಡ್ತೀನಿ ಅಂತ. ಸೊ 1 ವರ್ಷದಿಂದ ಅವರು ಸಪೋರ್ಟ್ ಮಾಡಿ ನಾನು ಇವತ್ತಿಗೆ ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವ್ರ ಪ್ರಕಾರ ಒಂದು ಕಿವಿ ಮಾತು ಏನು ಅಂದರೆ ಈಗಿನ ಯಂಗ್ಸ್ಟರ್ಸ್ಗಳಿಗೆ ನೋಡಿ, ಎಲ್ಲರೂ ಗೌರ್ಮೆಂಟ್ ಕೆಲಸನೇ ಬೇಕು, ಜಾಬಲ್ಲಿ ಇರೋನೇ ಬೇಕು ಅಂತ ಹೋಗ್ಬೇಡಿ. ನೀವು ಲವ್ ಮಾಡ್ತಿರೋ ಹುಡುಗನ ಹತ್ರ ಏನಾದ್ರು ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ, ಅದನ್ನ ಗುರುತಿಸಿ ಅವ್ರು ಸಾಧನೆ ಮಾಡೋಕ್ಕೆ ಸ್ವಲ್ಪ ಅಂತ ಟೈಮ್ ಬೇಕು. ಅಲ್ಲಿವರೆಗೂ ಟೈಮ್ ಕೊಟ್ಟು ನಂಬಿಕೆಯಿಂದ ಅವ್ರ ಕೈ ಹಿಡಿದವ್ರ ಜೊತೆ. ಆಮೇಲೆ ನೀವು ಸಾಧನೆ ಮಾಡ್ತೀವಿ ಅಂದರೆ ಯಾವುದೇ ಏಜ್ ಲಿಮಿಟ್ ಇಲ್ಲ ಸರ್. ನಾವು ಇವತ್ತಿನ ದಿನ ನಾವು ಏನು ಸಾಧನೆ ಮಾಡಿದ್ವಿ, ಇಬ್ಬರು ಮದುವೆ ಆದ್ಮೇಲೆ ಮಾಡಿದ್ದು, ನನಗೆ ಮಗು ಆದ್ಮೇಲೆ ಇವಳು ಸಾಧನೆ ಮಾಡಿದ್ಲು. ಈಗ 1 ವರ್ಷದಿಂದ ನಾನು ಸಾಧನೆ ಮಾಡ್ತಾ ಇದ್ದೀನಿ. ಸೊ ಇವ್ರ ಪ್ರಕಾರ ಏಜ್ ಇಸ್ ನಾಟ್ ಎ ಲಿಮಿಟ್ ಅಂತ ಹೇಳ್ತಾ ಇದ್ದಾರೆ. ಏಜ್ ಜಸ್ಟ್ ನಂಬರ್ ಅಷ್ಟೇ. ಸುಮಾರು ಜನ ಮದುವೆ ಆದ್ರೆ ಜೀವನನೇ ಮುಗಿತು, ಮಕ್ಕಳಾದ್ರೆ ಜೀವನನೇ ಮುಗಿತು ಅನ್ಕೋತಾರೆ. ಆ ಥರ ಏನೂ ಇಲ್ಲ. ಮದುವೆ ಆದ್ಮೇಲೂ ಕೂಡ ಗಂಡ ಹೆಂಡತಿ ಇಬ್ಬರು ಸೇರಿ ಸಾಧನೆ ಕಡೆ ಮುಖ ಮಾಡಿದ್ದಾರೆ. ಇನ್ನು ಒಳ್ಳೊಳ್ಳೆ ಸರ್ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ನಿಮ್ಮ ಸಾಧನೆ. ಖಂಡಿತ ಸರ್. ಥ್ಯಾಂಕ್ ಯು. ಓಕೆ, ನಮಸ್ಕಾರ ವೀಕ್ಷಕರೇ. ಇವಾಗ ನಾವು ಇಬ್ಬರು ಸಾಧಕರ ಜೊತೆಗಿದ್ವಿ. ಇಷ್ಟೊತ್ತನ ತುಂಬ ಸಾಧಕರನ್ನ ನಿಮ್ಗೆ ಪರಿಚಯ ಮಾಡಿಕೊಂಡೆ. ಇವಾಗ ನಮ್ಮ ಜೊತೆ ಇರೋದು ಒಬ್ಬ ಯುವ ಸಾಧಕ. ಕೇವಲ 20 ವರ್ಷದಲ್ಲೇ ಟಾರ್ಗೆಟ್ ಬಾಲ್ ಒಂದೊಂದು ಕ್ರೀಡೆಯಲ್ಲಿ ನ್ಯಾಷನಲ್ ಅವಾರ್ಡಲ್ಲಿ ಪ್ರೈಸ್ ತಗೊಂಡು ಮುಂದಿನ ತಿಂಗಳು ಶ್ರೀಲಂಕಾದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಬನ್ನಿ ಈ ಸಾಧನೆ ಬಗ್ಗೆ, ಈ ಅವಾರ್ಡ್ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮೂಲತಃ ಎಲ್ಲಿಯವರು? ನಾವು ಚಿಕ್ಕಬಳ್ಳಾಪುರ. ಸೊ ಈ ಕ್ರೀಡೆ ಬಗ್ಗೆ, ಟಾರ್ಗೆಟ್ ಬಾಲ್ ಅಂತ ಏನು ಕರೀತಾರೆ, ಸೊ ಅದು ನಾವು ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸಿ. ಅದ್ರ ಬಗ್ಗೆ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು, ಅದ್ರ ಬಗ್ಗೆ ಸಾಧನೆ ಮಾಡಬೇಕು ಅಂತ ಹೆಂಗೆ ನಿಮಗೆ ಒಂದು ಗ್ರೂಪ್ ಹೆಂಗೆ ಬಂತು? ಸರ್, ಫಸ್ಟು ನಾವು ನಮ್ಮ ಕರ್ನಾಟಕದಲ್ಲಿ ಟಾರ್ಗೆಟ್ ಬಾಲ್ ಅಂತ ಇರಲಿಲ್ಲ. ಅದು ಹ್ಯಾಂಡ್ಬಾಲ್ ರೀತಿಯನ್ನು ಪ್ರಶಸ್ತಿ ಮಾಡಿ ನಾರ್ತ್ ಸೈಡಲ್ಲಿ ಟಾರ್ಗೆಟ್ ಬಾಲ್ ಅಂತ ಇದು ಮಾಡಿದ್ರು. ಅದನ್ನು ಈ ನಡುವೆ ಕರ್ನಾಟಕದಲ್ಲಿ ಇಂಟ್ರಡ್ಯೂಸ್ ಮಾಡುತ್ತಿದ್ದಾರೆ. ನಮ್ಮ ಕರ್ನಾಟಕ ಈ ಮಟ್ಟಿಗೆ 3 ನ್ಯಾಷನಲ್ಸ್ ಆಡಿದೆ. ಫಸ್ಟ್ ಒನ್ ಹೈದರಾಬಾದಲ್ಲಿ ಕ್ರೀಡೆ ಆಡಿದ್ದೇನೆ, ಸೆಕೆಂಡ್ ಒನ್ ಮುಂಬೈ ಆಡಿದ್ದೇನೆ. ಮೊನ್ನೆ ರೀಸೆಂಟಾಗಿ ರಾಯಚೂಟಿಯಲ್ಲಿ ಆಡಿ ನಮ್ಮ ಕರ್ನಾಟಕವನ್ನು ಮೂರನೇ ಪ್ರಶಸ್ತಿ ಧರಿಸಿದೆ. ಅದರಲ್ಲಿ ಕ್ರೀಡೆ ನಮ್ಮ ಸ್ಟೇಟ್ ವೈಸಲ್ಲಿ ಇಬ್ಬಿಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ಜನವರಿ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟವನ್ನು ಆಡುತ್ತಿದ್ದೇನೆ. ನಾನು ಶ್ರೀಲಂಕಾದಲ್ಲಿ ಆಡುತ್ತಿದ್ದೇನೆ. ಶ್ರೀಲಂಕಾದಲ್ಲಿ ಇಂಟರ್ನ್ಯಾಷನಲಿ ಹೋಗ್ತಾ ಇದ್ದಾರೆ. ಸೊ ದರ್ಶನ್ ಅವರೇ, ಇವಾಗ ಎಲ್ಲ ಪೇರೆಂಟ್ಸ್ಗೂ ಓದಿನ ಕಡೆ ತುಂಬ ಒತ್ತು ಕೊಡೋಕೆ ಇಷ್ಟಪಡ್ತಾರೆ. ಈಗಿನ ಪೇರೆಂಟ್ಸ್ ಎಸ್ಪೆಷಲಿ ಕ್ರೀಡೆಯಲ್ಲಾಗಲಿ ಅಥವಾ ಇನ್ನೊಂದೇನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದರೆ ತುಂಬ ಸಪೋರ್ಟ್ ಮಾಡೋಕ್ಕೊಡಲ್ಲ. ಬಟ್ ನಿಮ್ಮ ತಂದೆ ತಾಯಿ ಇದ್ರ ಬಗ್ಗೆ ನೀವು ನನಗೆ ಈ ಥರ ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು? ಸರ್, ನಾನು ಯಾವತ್ತೇ ಏನೇ ಕೇಳಿದ್ರು ನಮ್ಮ ತಂದೆ ತಾಯಿ ಬೇಡ ಅಂತ ಹೇಳಿಲ್ಲ. ನೀನು ಏನು ಮುಂದುವರಿತೀಯೋ ಅದರಲ್ಲಿ ಮುಂದುವರಿ ಅಂತ ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಅವ್ರಿಗೂ ಎಲ್ಲ ಸಪೋರ್ಟ್ ನಿಮಗಿದೆ ಇದೆ ಸರ್. ನೋಡಿ, ನಾನು ಈ ದರ್ಶನ್ ಅವರೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈಗಿನ ಕಾಲದ ಪೇರೆಂಟ್ಸ್ಗೆ ಹೇಳೋದು ಇಷ್ಟೇ, ಪ್ರತಿ ಸತಿ ಹೇಳ್ತಾ ಇರ್ತೀನಿ, ನಿಮ್ಮ ಮಕ್ಕಳಲ್ಲಾಗಲಿ ಅಥವಾ ಮಗಳಲ್ಲಾಗಲಿ ಏನೋ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ, ಅದನ್ನು ಗುರುತಿಸಿ. ಯಾವಾಗಲೂ ಓದು, ಹೋಮ್ವರ್ಕು, ಸ್ಕೂಲು ಅಂತಲೇ ಇರಬೇಡಿ. ಅದ್ರ ಜೊತೆ ಒಬ್ಬ ಒಳ್ಳೆ ಡ್ಯಾನ್ಸರ್ ಇರ್ಬೋದು, ನಿಮ್ಮ ಮಗಳಲ್ಲಿ ಒಬ್ಬಳು ಸಿಂಗರ್ ಇರ್ಬೋದು, ಒಬ್ಬಳು ಆರ್ಟಿಸ್ಟ್ ಇರ್ಬೋದು, ಅಥವಾ ಒಂದು ಒಳ್ಳೆ ಕ್ರೀಡಾಪಟು ಇರ್ಬೋದು. ಆ ಸಾಧನೆನ ಅಥವಾ ಟ್ಯಾಲೆಂಟ್ನ ಗುರುತಿಸಿ ಅವ್ರಿಗೊಂದು ಅವಕಾಶಕ್ಕೆ ಅಥವಾ ಮುಂದೆ ಹೋಗೋಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ. ಖಂಡಿತ ಒಳ್ಳೆಯದಾಗುತ್ತೆ.